ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳು, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪಠ್ಯ ಪುಸ್ತಕ ಆಧಾರಿತ ಪ್ರಶ್ನೆ ಉತ್ತರಗಳನ್ನು ಅಧ್ಯಯನ ಮಾಡೋಣ. ಇಂದಿನ ತರಗತಿಯಲ್ಲಿ ಈಗಾಗಲೇ 6 ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತೆ ನೋಡಿ, ಇಂದಿನ ತರಗತಿಯಲ್ಲಿ 6 ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತೆ 13 ಕ್ಲಾಸ್ಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ಇವತ್ತು ಏನಪ್ಪಾ ಅಂದ್ರೆ 14ನೇ ಕ್ಲಾಸ್ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಅಧ್ಯಾಯ 1 ಮತ್ತು 2 ಅಂದ್ರೆ ಇದು ಒಂದೇ ವಿಡಿಯೋದಲ್ಲಿ 12 ವಿಷಯಗಳೇನಪ್ಪ ಅಂದ್ರೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ, ಅದು ಬೇಸಿಕ್ ಪಾಯಿಂಟ್. ಹೊಸದಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರಲ್ಲ ಅಂತವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗ್ತದ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಈ ಬೇಸಿಕ್ ಇನ್ಫಾರ್ಮೇಶನ್ ಒದಗಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ. 8ನೇ ತರಗತಿ ವಿಜ್ಞಾನದ ಪಠ್ಯಪುಸ್ತಕದ 8ನೇ ತರಗತಿಯಲ್ಲಿ ಬರುವಂತ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು 2ನೇ ಅಧ್ಯಾಯ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದ ಮೇಲೆ ಏನಪ್ಪಾ ಅಂದ್ರೆ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ. ಈಗಾಗಲೇ 110 ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದೀವಿ. 6ನೇ ತರಗತಿ ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತ 110 ಪ್ರಶ್ನೆಗಳು ಕಂಪ್ಲೀಟ್ ಆಗಿ ಮುಗಿದಿದ್ದವು. ಇವತ್ತು 8ನೇ ತರಗತಿಗೆ ಸಂಬಂಧಪಟ್ಟಂತ 1ನೇ ಅಧ್ಯಾಯದಲ್ಲಿ 111ನೇ ಪ್ರಶ್ನೆಯಿಂದ ಇವತ್ತು ನಾವು ಪ್ರಾರಂಭ ಮಾಡೋಣ. 1ನೇ ಪ್ರಶ್ನೆ 111ನೇ ಪ್ರಶ್ನೆ ಏನಿದೆ ನೋಡಿ. ಸೋಯಾಬೀನ್ ನೆಲಗಡಲೆ ಯಾವ ಬೆಳೆಗಳಿಗೆ ಉದಾಹರಣೆ ಆಗಿದೆ? ಈ ಆಪ್ಷನ್ ಖಾರಿಫ್ ಬೆಳೆಗಳು, ಬಿ ಆಪ್ಷನ್ ರಬಿ ಬೆಳೆಗಳು, ಸಿ ಆಪ್ಷನ್ ಜಡ್ ಬೆಳೆಗಳು, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರ ಖಾರಿಫ್ ಬೆಳೆಗಳ ಅಥವಾ ಸೋಯಾಬೀನ್ ಮತ್ತು ನೆಲಗಡಲೆ ಯಾವ ಬೆಳೆಗಳಿಗೆ ಉದಾಹರಣೆ ಆಗಿದವಪ್ಪ ಅಂದ್ರೆ ಅವು ಖಾರಿಫ್ ಬೆಳೆಗಳಿಗೂ. ಯಾವ ಬೆಳೆಗಳಿಗವು? ಖಾರಿಫ್ ಬೆಳೆಗಳಿಗೂ. ಈ ಖಾರಿಫ್ ಬೆಳೆಗಳನ್ನು ಯಾವ ಸಂದರ್ಭದಲ್ಲಿ ಬೆಳೀತಾರಪ್ಪ ಅಂದ್ರ ಮಳೆಗಾಲದ ಸಂದರ್ಭದಲ್ಲಿ ಅವುಗಳನ್ನ ಬೆಳೀತಾರೆ. ಯಾವ ಸಂದರ್ಭದಲ್ಲಿ? ಮಳೆಗಾಲದ ಸಂದರ್ಭದಲ್ಲಿ ಬೆಳೀತಾರ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರ ಈ ಬೆಳೆಗಳಲ್ಲಿ ಎಷ್ಟು ವಿಧಗಳದ ಅಂದ್ರ 3 ವಿಧಗಳದ. ಅವುಗಳ ಬಗ್ಗೆ ಏನಪ್ಪ ಅಂದ್ರ ಒಂದೊಂದಾಗಿ ತಿಳಿದುಕೊಳ್ಳೋಣ. ಈ ಬೆಳೆಗಳ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಬೆಳೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರ ಬೆಳೆ ಅಂತ ಕರೀತಾರೆ. ಒಂದು ಪ್ರದೇಶ ಯಾವ್ದಾದ್ರು, ಈಗ ಸದ್ಯಕ್ಕೆ ಒಂದೇನಪ್ಪ ಅಂದ್ರೆ 1 ಎಕರೆ ಹೊಲ ಆದಂತ ತಗೋರಿ. ಆ 1 ಎಕರೆ ಹೊಲದೊಳಗ ನಾವೇನಾದ್ರೂ ಕೇವಲ ಸೋಯಾಬೀನ್ ಗಿಡಗಳ ನಡೆಸಿದ್ರ, ಯಾವುದು ಸೋಯಾಬೀನ್ ಗಿಡಗಳ ನಡೆಸಿದ್ರ ಅದು ಏನಪ್ಪಾ ಆಗ್ತದ? ಒಂದು ಬೆಳೆ ಆಗ್ತದ. ಕಬ್ಬು ಹಾಕಿದ್ವಿ ಅಂದ್ರೆ ಅದು ಕಬ್ಬು ಏನಪ್ಪಾ ಅಂದ್ರೆ ಒಂದು ಬೆಳೆ ಆಗ್ತದ. ನೆಕ್ಸ್ಟ್ ಶೇಂಗಾ ಹಾಕಿದ್ವಿ ಅಂದ್ರೆ ಶೇಂಗಾ ಏನಪ್ಪಾ ಅಂದ್ರೆ ಅದೊಂದು ಬೆಳೆ ಆಗ್ತದ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಏನಾದ್ರೂ ಬೆಳೆದಿವಿ ಅಂದ್ರ ಅದು ಏನಾಗ್ತದಪ್ಪ ಅಂದ್ರ ಬೆಳೆ ಅಂತ ಆಗ್ತದ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಬೆಳೆಯಲ್ಲಿ ಎಷ್ಟು ವಿಧಗಳು ಬರ್ತಾವ ಅಂದ್ರ 3 ವಿಧಗಳು ಬರ್ತಾವ. ಆ 3 ವಿಧಗಳು ಯಾವಂದ್ರ ಒಂದು ಖಾರಿಫ್ ಬೆಳೆಗಳು ಬರ್ತಾವ, ರಬಿ ಬೆಳೆಗಳಂತ ಬರ್ತಾವ, ಜಡ್ ಬೆಳೆ ಅಥವಾ ಬೇಸಾಯ ಅಂತ ಬರ್ತದ. ಈ ಖಾರಿಫ್ ಬೆಳೆಗಳಂದ್ರೆ ಏನು ಮೊದಲು ಅಧ್ಯಯನ ಮಾಡೋಣ ನೋಡ್ರಿ. ಈ ಖಾರಿಫ್ ಬೆಳೆಗಳಂದ್ರ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತ ಬೆಳೆಗಳಿಗೆ ನಾವು ಏನಂತೀವಿ ಅಂದ್ರ ಖಾರಿಫ್ ಬೆಳೆಗಳಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ಖಾರಿಫ್ ಬೆಳೆಗಳನ್ನ ಬಿತ್ತನೆ ಮಾಡ್ತೀವಿ? ನೋಡಿ, ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅಂದ್ರೆ ಮಳೆಗಾಲದಾಗ ಮಾಡ್ತೀವಿ. ಅದ್ರ ಸಲುವಾಗಿ ಅವುಗಳಿಗೆ ಏನಂತಾರ ಅಂದ್ರ ಖಾರಿಫ್ ಬೆಳೆಗಳಂತ ಕರೀತಾರ. ಇನ್ನೊಂದು ನಮಗ ಇಲ್ಲಿ ಖಾರಿಫ್ ಬೆಳೆಗಳ ಯಾವ ಅಂತ ಕೇಳಿದಾಗ ನೀವೇನು ಗುರುತು ಮಾಡ್ಬೇಕಂದ್ರ ನಾವು ಮಳೆಗಾಲದಲ್ಲಿ ಯಾವ ಬೆಳೆಗಳನ್ನ ಬಿತ್ತನೆ ಮಾಡ್ತೀವಿ ಅವು ಎಲ್ಲವೂ ಏನಾಗಿರ್ತವಪ್ಪ ಅಂದ್ರೆ ಖಾರಿಫ್ ಬೆಳೆಗಳಾಗಿರ್ತವೆ. ಸಾಮಾನ್ಯವಾಗಿ ಖಾರಿಫ್ ಬೆಳೆಗಳ ಅವಧಿ ಏನಾಗಿರ್ತದ ಅಂದ್ರ ಜೂನ್ಲಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ಗೆ ಏನಾಗ್ತದ ಅಂದ್ರೆ ಎಂಡ್ ಆಗ್ತದೆ. ಯಾವಾಗ ಪ್ರಾರಂಭ ಆಗ್ತದ? ಜೂನ್ಕ ಪ್ರಾರಂಭ ಆಗ್ತದ. ಮಳೆಗಾಲ ಪ್ರಾರಂಭ ಆಗದೆ ಜೂನ್ಕ ಪ್ರಾರಂಭ ಆಗ್ತದ. ನೆಕ್ಸ್ಟ್ ಸೆಪ್ಟೆಂಬರ್ಗೆ ಏನಾಗ್ತದಪ್ಪ ಅಂದ್ರ ಎಂಡ್ ಆಗ್ತದ. ಪ್ರಮುಖ ಖಾರಿಫ್ ಬೆಳೆಗಳು ನೋಡ್ರಿ, ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ ಅಂದ್ರೆ ಏನಪ್ಪಾ ಅಂದ್ರ ಶೇಂಗಾ, ಹತ್ತಿ ಇತ್ಯಾದಿಗಳು ಏನಪ್ಪಾ ಅಂದ್ರ ಸಾಕಷ್ಟು ಖಾರಿಫ್ ಬೆಳೆಗಳು ಏನಪ್ಪಾ ಅಂದ್ರ ಬರ್ತಾವ. ನಿಮಗೊಂದು ಕನ್ಫ್ಯೂಸ್ ಆಗ್ಬೋದು, ಇಲ್ರಿ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಏನಪ್ಪಾ ಅಂದ್ರ ಜೋಳವನ್ನ ಏನ್ ಮಾಡ್ತೀವಪ್ಪ ಅಂದ್ರ ಚಳಿಗಾಲದ ಸಂದರ್ಭದಲ್ಲಿ ಬೆಳಿತೀವಿ, ನೀವ್ ಯಾಕೆ ಇದನ್ನ ಖಾರಿಫ್ ಬೆಳೆಗಳು ಹಾಕಿರಿ ಅಂತ ಏನಪ್ಪಾ ಅಂದ್ರ ನೀವು ಕೇಳ್ಬೋದು. ಆ ವಿಜ್ಞಾನದ ಪಠ್ಯ ಪುಸ್ತಕದಲ್ಲಿ ಏನಪ್ಪಾ ಅಂದ್ರ ಜೋಳನು ಸಹ ಏನ್ ಮಾಡಿದಾನಪ್ಪ ಅಂದ್ರೆ ಖಾರಿಫ್ ಬೆಳೆ ಅಂತ ಕೊಟ್ಟಿದ್ದಾನ. ಹಾಗಾಗಿ ಏನ್ ಮಾಡಿದಾನಪ್ಪ ಅಂದ್ರೆ ನಾ ಇಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ಕೋರ್ ಒಂದ್ಸಲ ನೋಡ್ಕೊಂಡ್ಗೆಸಿ ಕನ್ಫರ್ಮ್ ಮಾಡ್ಕೊಂಡು ಏನ್ ಮಾಡ್ರಪ್ಪ ಅಂದ್ರೆ ಎಕ್ಸಾಮ್ ಒಳಗೆ ಟಿಕ್ ಮಾಡುವಂತ ಒಂದು ಪ್ರಯತ್ನ ಮಾಡ್ರಿ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರ ಗ್ರೇಸ್ ಮಾರ್ಕ್ಸ್ ಆದ್ರೂ ಬರ್ತೈತಿ, ಇಲ್ಲಾಂದ್ರ ನಾವು ಇದನ್ನೇ ಇಟ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರ ಅಬ್ಜೆಕ್ಷನ್ ಹಾಕ್ಬೋದು. ನೆಕ್ಸ್ಟ್ ರಬಿ ಬೆಳೆ ನೋಡ್ರಿ. ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆಗಳಿಗೆ ರಬಿ ಬೆಳೆ ಅಥವಾ ರಾಬಿ ಬೆಳೆಗಳಂತ ಏನಪ್ಪ ಅಂದ್ರೆ ಕರೀತಾರ. ಸಾಮಾನ್ಯವಾಗಿ ಇದರ ಅವಧಿ ಏನಾಗಿರ್ತದ? ಅಕ್ಟೋಬರ್ ನಿಂದ ಪ್ರಾರಂಭ ಆಗ್ತದ, ಮಾರ್ಚಿಗೆ ಏನಾಗ್ತದಪ್ಪ ಅಂದ್ರೆ ಎಂಡ್ ಆಗ್ತದ.
ಇನ್ನ ರಾಬಿ ಬೆಳೆಗಳನ್ನು ಉದಾಹರಣೆ ನೋಡ್ರಿ, ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ, ಕುಸುಬೆ, ಇವೆಲ್ಲವೂ ಏನಾಗಿದವಪ್ಪ ಅಂದ್ರ ರಾಬಿ ಬೆಳೆಗಳಾಗಿವೆ. ಗೋಧಿ ಅಂತ ಏನ್ ಮಾಡಿದನಪ್ಪ ಅಂದ್ರ ನಮ್ಮ ಸಾಕಷ್ಟು ಬೇರೆ ಏನ್ ಮಾಡಿದನಪ್ಪ ಅಂದ್ರ ಪರೀಕ್ಷೆ ಕೇಳಿದನ, ಗೋಧಿ ಕೊಡೋದು ಇದರಲ್ಲಿ ಯಾವ್ದು ರಾಬಿ ಬೆಳೆ ಆಗ್ಯದ ಅಂತ ಕೇಳೋದು. ನೆಕ್ಸ್ಟ್ ಈ ರೀತಿಯಾಗಿ ಏನ್ ಮಾಡಿದನಪ್ಪ, ನಮಗೆಲ್ಲವೂ ಏನ್ ಮಾಡಿದಾನಂದ್ರ ಪ್ರಶ್ನೆನ ಆತ ಕೇಳಿದನ. ನೆಕ್ಸ್ಟ್ ಜಡ್ ಬೆಳೆ ಅಥವಾ ಬೇಸಾಯ ನೋಡ್ರಿ, ಬೇಸಿಗೆ ಕಾಲದಲ್ಲಿ ಬೆಳೆಯುವಂತ ಸಸ್ಯಗಳಿಗೆ ಅಂತ ನಾವು ಏನಂತ ಕರಿತೀವಪ್ಪ ಅಂದ್ರ ಜಡ್ ಬೆಳೆ ಅಂತ ಕರಿತೀವಿ ಅಥವಾ ಬೇಸಾಯ ಅಂತ ಕರಿತೀವಿ. ಇದು ಮಾರ್ಚ್ ಪ್ರಾರಂಭ ಆಗಿ ಏನಾಗ್ತದಪ್ಪ ಅಂದ್ರ ಮೇಗೆ ಏನಾಗ್ತದಪ್ಪ ಅಂದ್ರೆ ಎಂಡ್ ಆಗ್ತದೆ. ಆದ್ರೆ ಬೇಸಿಗೆ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಯಾವ ಬೆಳೆಗಳನ್ನು ಬೆಳಿತೀವಿ ಅಂದ್ರ ಸೌತಿಕಾಯಿ ಬೆಳಿತೀವಿ, ಕಲ್ಲಂಗಡಿ ಬೆಳಿತೀವಿ. ಏನ್ ಬೆಳಿತೀವಿ? ಕಲ್ಲಂಗಡಿ ಮತ್ತು ಸೌತಿಕಾಯಿಯನ್ನ ಬೆಳಿತೀವಿ. ಇವು ಯಾವುದಕ್ಕೆ ಉದಾಹರಣೆ ಆಗಿದವಪ್ಪ ಅಂದ್ರ ಜಡ್ ಬೇಸಾಯಕ ಉದಾಹರಣೆ. 2017 KS ಪ್ರಿಲಿಮ್ಸ್ ಪರೀಕ್ಷೆ ಪೇಪರ್ ಅಂತ ತೆಗೆದು ನೋಡ್ರಿ, ಅದ್ರೊಳಗೆ ಏನ್ ಮಾಡಿದಾನಪ್ಪ ಅಂದ್ರ ಈ ಜಡ್ ಬೇಸಾಯದ ಕುರಿತು ಏನ್ ಮಾಡಿದ ಪ್ರಶ್ನೆಯನ್ನ ಆತ ಕೇಳಿದ. ನೆಕ್ಸ್ಟ್ 112ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಜೀವಿಯನ್ನು ರೈತನ ಮಿತ್ರವೆಂದು ಕರೆಯಲಾಗುತ್ತದೆ? ಈ ಆಪ್ಷನ್ ಇಲಿಗಳು, ಬಿ ಆಪ್ಷನ್ ಎರೆಹುಳು, ಸಿ ಆಪ್ಷನ್ ಗುಬ್ಬಚ್ಚಿಗಳು, ಡಿ ಆಪ್ಷನ್ ಕಳೆನಾಶಕಗಳು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಬಿ ಆಪ್ಷನ್ ಎರೆಹುಳಗಳು ಏನಪ್ಪಾ ಅಂದ್ರ ರೈತನ ಮಿತ್ರ ಎಂದು ಏನಪ್ಪಾ ನಾವು ಕರಿತೀವಿ. ಇಲ್ಲಿದಲ್ಲ, ಇದೇ ಏನಪ್ಪಾ ಅಂದ್ರ ಎರೆಹುಳುಗಳು. ನೋಡ್ರಿ, ಎರೆಹುಳಗಳ ಬಗ್ಗೆ ನಾವು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಮಣ್ಣನ್ನು ಹದಗೊಳಿಸುವ ಪ್ರಕ್ರಿಯೆಯ ಕುರಿತು ನಾವೇನ್ ಮಾಡೋಣಪ್ಪ ಅಂದ್ರ ಅಧ್ಯಯನ ಮಾಡೋಣ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಮ್ಮದು ಮೂಲತ ಏನಪ್ಪಾ ಅಂದ್ರೆ ಎಲ್ಲಾ ಕೃಷಿ, ಇಲ್ಲೆಲ್ಲವೂ ಏನಪ್ಪಾ ಅಂದ್ರೆ ಕೃಷಿಗೆ ಮೂಲ ಆಧಾರವಾಗಿದೆ. ಕೃಷಿಲಿಂದ ಏನಪ್ಪಾ ಅಂದ್ರೆ ಎಲ್ಲಾ ವಲಯಗಳು ಏನಪ್ಪಾ ಅಂದ್ರೆ ನಿಂತು. ಎಕನಾಮಿಕ್ಸ್ ಒಳಗೆ ಏನಪ್ಪಾ ಅಂದ್ರೆ 3 ವಲಯಗಳು ಬರ್ತವೆ. ಒಂದು ಪ್ರಾಥಮಿಕ ವಲಯ, ಒಂದು ದ್ವಿತೀಯ ವಲಯ, ಇನ್ನೊಂದು ಏನಪ್ಪಾ ಅಂದ್ರ ಸರ್ವಿಸ್ ಸೆಕ್ಟರ್ ಅಂದ್ರೆ ಸೇವಾ ವಲಯ ಅಂತ ಏನಪ್ಪಾ ಅಂದ್ರೆ ಬರ್ತದೆ. ಅದಕ್ಕೆಲ್ಲದಕ್ಕ ಆಧಾರ ಏನಪ್ಪಾ ಅಂದ್ರ ಕೃಷಿ. ಇಂಥ ಕೃಷಿಯ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಇವತ್ತು ಅಧ್ಯಯನ ಮಾಡೋಣ. ನೋಡ್ರಿ, ಕೃಷಿಯಲ್ಲಿ ಮಣ್ಣನ್ನು ಹದಗೊಳಿಸುವುದು ಏನಪ್ಪಾ ಅಂದ್ರ ಮೊದಲನೇ ಹಂತವಾಗಿದೆ. ಕೃಷಿ ಯಾಕೆ ಮಾಡ್ತಾರೆ, ಏನ್ ಮಾಡ್ತಾರೆ, ನಮ್ಮ ಎಲ್ಲರಿಗೂ ಏನು ಹೇಳಿಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೃಷಿಯಲ್ಲಿ ನಾವು ಏನಪ್ಪಾ ಅಂದ್ರ ಮಣ್ಣನ್ನು ಹದಗೊಳಿಸುವಂತ ಪ್ರಕ್ರಿಯೆ ಐತಿ. ಆ ಪ್ರಕ್ರಿಯೆ ಏನಾಗಿದಪ್ಪ ಅಂದ್ರ ಮೊದಲನೇ ಹಂತವಾಗಿದೆ. ಏನಾಗಿದ್ದು? ಮೊದಲನೇ ಹಂತವಾಗಿದೆ. ಇನ್ನ ಮಣ್ಣನ್ನು ತಿರುವಿ ಹಾಕುವುದರಿಂದ ನೋಡ್ರಿ, ನಾವು ಭೂಮಿಯನ್ನ ಹದಗೊಳಿಸುವಾಗ, ಮಣ್ಣನ್ನು ಸಡಿಲುಗೊಳಿಸುವಾಗ ಇದರಿಂದ ಏನ ಲಾಭ ಆಗ್ತದಪ್ಪ ಅಂದ್ರ ಸಸ್ಯದ ಬೇರುಗಳು ಆಳವಾಗಿ ನೆಲದಲ್ಲಿ ಹೋಗ್ತವ. ಎಲ್ಲಿ ಹೋಗ್ತಾವ? ಆಳವಾಗಿ ನೆಲದಲ್ಲಿ ಹೋಗ್ತಾವ. ಇದರಿಂದ ಏನಾಗ್ತದಂದ್ರ ಅವುಗಳ ಉಸಿರಾಟಕ್ಕೆ ಏನಪ್ಪಾ ಅಂದ್ರ ಸರಾಗವಾಗ್ತದ. ಉಸಿರಾಟಕ್ಕೆ ಏನಾಗ್ತದಪ್ಪ ಅಂದ್ರ ಸರಾಗವಾಗ್ತದ. ಇನ್ನ ಸಡಿಲವಾದ ಮಣ್ಣುಗಳು ಇರುವುದರಿಂದ ಏನಾಗ್ತದಪ್ಪ ಅಂದ್ರ ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಾಗಿರ್ಬಹುದು, ಎರೆಹುಳುಗಳಾಗಿರ್ಬಹುದು, ಸಾಕಷ್ಟು ಜೀವಿಗಳೇನಪ್ಪಾ ಅಂದ್ರ ಬದುಕ್ತಾವ. ಒಂದ್ ವೇಳೆ ಮಣ್ಣು ಬಹಳಷ್ಟು ಗಟ್ಟಿ ಆಯ್ತಂದ್ರೆ ಏನಾಗ್ತದಂದ್ರ ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳೇ ಇರಂಗಿಲ್ಲ, ಆ ಬೇರುಗಳು ಆಳವಾಗಿ ಇಳಂಗಿಲ್ಲ. ಇದರಿಂದ ಏನಾಗ್ಬಿಡ್ತದಪ್ಪ ಅಂದ್ರ ಮಣ್ಣಿನ ಫಲವತ್ತತೆ ಹೆಚ್ಚಿದ್ರೂ ಸಹ ಅಲ್ಲಿ ಸಸ್ಯಗಳು ಏನಾಗ್ತವಪ್ಪ ಅಂದ್ರ ಒಂದು ಇದ್ರ ಅಂದ್ರ ಫಲವತ್ತತೆಯಿಂದ ಏನ್ ಮಾಡೋದಲ್ಪ ಅಂದ್ರ ಬರುದಿಲ್ಲ. ಅದ್ರ ಸಲುವಾಗಿ ಈ ಎರೆಹುಳುಗಳು ಏನ್ ಮಾಡ್ತಾವಪ್ಪ ಅಂದ್ರ ಮಣ್ಣನ್ನು ಸಡಿಲಗೊಳಿಸ್ತಾವ. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಗೊಳಿಸ್ತಾವ ನೋಡ್ರಿ. ಈ ಇಮೇಜ್ ನೋಡ್ಬೇಡ್ರಿ ಒಂದ್ಸಲ. ಈ ಇಮೇಜ್ ಅನ್ನು ನೋಡಿದ್ರೆ ಅಂದ್ರೆ ಗೊತ್ತಾಗ್ತದೆ, ಎರೆಹುಳುಗಳು ಆ ಮಣ್ಣನ್ನು ಏನ್ ಮಾಡ್ತಾವಪ್ಪ ಅಂದ್ರ ಸಡಿಲಗೊಳಿಸ್ತಾವ. ಅದ್ರ ಸಲುವಾಗಿ ಅವುಗಳನ್ನ ಏನಂತ ಕರಿತಾರಪ್ಪ ಅಂದ್ರ ರೈತನ ಫ್ರೆಂಡ್ ಅಥವಾ ರೈತನ ಮಿತ್ರ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಎರೆಹುಳಿಗೆ ಕರಿತಾರ. ಸಾಕಷ್ಟು ಬಾರಿ ಪರೀಕ್ಷೆ ಕೇಳ್ಯಾನ ಇದನ್ನ. PC ಪರೀಕ್ಷೆ ಕೇಳ್ಯಾನ, KS ಎಕ್ಸಾಮ್ ಕೇಳ್ಯಾನ, ನೆಕ್ಸ್ಟ್ FDA ಕೇಳ್ಯಾನ, SDA ಕೇಳ್ಯಾನ. ಸಾಕಷ್ಟು ಬಾರಿ ನೋಡ್ರು ಪ್ರಶ್ನೆ ಪತ್ರಿಕೆನ ಒಂದ್ಸಲ ತೆಗೆದು ನೋಡ್ರಿ. ಇಲ್ಲಿವರೆಗೆ ನಡೆದಂತ ಪ್ರಶ್ನೆ ಪತ್ರಿಕೆನ ಸಾಕಷ್ಟು ಬಾರಿ ಏನ್ ಮಾಡ್ಯಾನಪ್ಪ ಅಂದ್ರ ಎರೆಹುಳುವಿನ ಮೇಲೆ ಪ್ರಶ್ನೆಗಳು ಏನಪ್ಪ ಅಂದ್ರ ನಮ್ಮಲ್ಲಿ ಬಂದಿದಾವ. ನೋಡ್ರಿ, ಮಣ್ಣು ತಿರುವು ಹಾಕುವುದು ಮತ್ತು ಹುಮ್ಮಸ್ಸನ್ನು ಏನಪ್ಪಾ ಅಂದ್ರ ಸೇರ್ಪಡೆ ಮಾಡ್ತದ. ಈ ಎರೆಹುಳ ಏನ್ ಮಾಡ್ತದಪ್ಪ ಅಂದ್ರ ಅಲ್ಲಿ ಇರುವಂತ ಮಣ್ಣನ್ನು ಏನ್ ಮಾಡ್ತದ, ತಿರುವಿ ಹಾಕ್ತದ, ಸಡಲಗೊಳಿಸ್ತದ. ಮತ್ತೆ ಮಣ್ಣಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಹ್ಯೂಮಸ್ ಅನ್ನ ಏನ್ ಮಾಡ್ತದಪ್ಪ ಅಂದ್ರದ್ದು ಸೇರ್ಪಡೆ ಮಾಡ್ತದ. ಅಲ್ರಿ, ಹ್ಯೂಮಸ್ ಅನ್ನ ಸೇರ್ಪಡೆ ಮಾಡೋದ್ರಿಂದ ಏನ್ ಲಾಭ ಆಗ್ತದ ಅಂತ ಕೇಳ್ಬಹುದು ನೀವು. ಏನ್ ಲಾಭ ಆಗ್ತದ ಅಂತ ನೀವು ಏನಪ್ಪಾ ಅಂದ್ರ ಕೇಳ್ಬಹುದು. ಮಣ್ಣಿಗೆ ಹುಮ್ಮಸ್ ಅನ್ನು ಸರಿಪಡೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದ. ನಾವು ರಾಸಾಯನಿಕ ಗೊಬ್ಬರವನ್ನ ಹಾಕೋದ್ರಿಂದ ಮಣ್ಣಿಗೆ ಹ್ಯೂಮಸ್ ಏನಪ್ಪಾ ಅಂದ್ರ ಸೇರ್ಪಡೆ ಆಗಂಗಿಲ್ಲ. ಈ ಎರೆಹುಳ ಗೊಬ್ಬರ, ಎಂಡಿ ಗೊಬ್ಬರ, ಸೆಗಣಿ ಗೊಬ್ಬರ, ಇಂಥ ಜೈವಿಕ ಉತ್ಪಾದನೆಯಿಂದ ಏನ್ ಮಾಡಿರ್ತೀವಲ್ಲ ಅಂತ ಗೊಬ್ಬರವನ್ನು ನಾವು ಸೇರ್ಪಡೆ ಮಾಡೋದ್ರಿಂದ ಮಣ್ಣಿಗೆ ಏನಾಗ್ತದ, ಹ್ಯೂಮಸ್ ಸೇರ್ಪಡೆ ಆಗ್ತದ. ಹ್ಯೂಮಸ್ ಸೇರ್ಪಡೆ ಆಗೋದ್ರಿಂದ ಮಣ್ಣು ಏನಾಗ್ತದ ಅಂದ್ರ ಫಲವತ್ತತೆ ಆಗ್ತದ. ನೆಕ್ಸ್ಟ್
ಮಣ್ಣನ್ನು ತಿರುಗಿ ಹಾಕಿ ಸಡಿಲಗೊಳಿಸುವಂತ ಪ್ರಕ್ರಿಯೆಗೆ ನಾವು ಏನಂತೀವಿ ಅಂದ್ರ ಉಳಿಮೆ ಮಾಡುವುದು ಅಂತ ಕರಿತೀವಿ. ಅದು ಎಲ್ಲ ಗೊತ್ತಿರ್ತದ. ಅದಕ್ಕೆ ಯಾವ ಸಾಧನವನ್ನು ಬೆಳೆಸ್ತಾರಪ್ಪ ಅಂದ್ರೆ ನೇಗಿಲು ಎಂಬ ಸಾಧನವನ್ನು ಬಳಸ್ತಾರೆ. ನೆಕ್ಸ್ಟ್ ಲೆವೆಲ್ಲರ್ ಎಂಬ ಉಪಕರಣದಿಂದ ಭೂಮಿಯ ಮಟ್ಟವನ್ನು ಏನಪ್ಪಾ ಅಂದ್ರ ಮಾಡಾಕ್ತ. ಮಟ್ಟ ಅಂದ್ರೆ ಏನಪ್ಪಾ ಅಂದ್ರೆ ಲೆವೆಲ್ಲರ್ ತಗೊಂಡು ಏನಪ್ಪಾ ಅಂದ್ರ ಭೂಮಿಯನ್ನ ಸಮನಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಮಾಡ್ತಾರ. ನೆಕ್ಸ್ಟ್ 133ನೇ ಪ್ರಶ್ನೆ ನೋಡ್ರಿ. ರೈಜೋಬಿಯಂ ಮತ್ತು ಸಯನೋಬ್ಯಾಕ್ಟೀರಿಯಾ ವಾತಾವರಣದ ಯಾವ ಅನಿಲವನ್ನು ಸಸ್ಯದ ಬೇರಿನಲ್ಲಿ ಸ್ಥಿರಗೊಳಿಸುವುದು? ಈ ಆಪ್ಷನ್ ಆಕ್ಸಿಜನ್, ಬಿ ಆಪ್ಷನ್ ನೈಟ್ರೋಜನ್, ಇದನ್ನ ಏನ್ ಮಾಡ್ರಿ ನೈಟ್ರೋಜನ್, ಸಿ ಆಪ್ಷನ್ ಕಾರ್ಬನ್, ಡಿ ಆಪ್ಷನ್ ಮೇಲಿನ ಎಲ್ಲವೂ. ನೋಡ್ರಿ, ಈ ರೈಜೋಬಿಯಂ ಮತ್ತು ಸಯನೋಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತ ನೈಟ್ರೋಜನ್ ಯಾವ್ದಂತ ಗೊತ್ತವ? ನೈಟ್ರೋಜನ್ ಏನ್ ಮಾಡ್ತಾವಪ್ಪ ಅಂದ್ರ ಸಸ್ಯದ ಬೇರಿನಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರ ಅದನ್ನ ಸ್ಥಿರೀಕರಣಗೊಳಿಸ್ತಾವ. ಹಾಗಾಗಿ ರೈಟ್ ಆನ್ಸರ್ ಬಿ ಆಪ್ಷನ್ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆ ನೋಡ್ರಿ. ಮೊದಲ ಇದ್ರ ಬಗ್ಗೆ ತಿಳ್ಕೋಕ್ಕಿಂತ ಮುಂಚೆ ಗೊಬ್ಬರದ ಬಗ್ಗೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನಾವ್ ಏನ್ ಮಾಡೋಣಪ್ಪ ಅಂದ್ರ ಮಾಹಿತಿಯನ್ನು ಅಧ್ಯಯನ ಮಾಡೋಣ. ರಾಸಾಯನಿಕ ಗೊಬ್ಬರ ರಾಸಾಯನಿಕ ಪದಾರ್ಥಗಳಿಂದ ಆಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಾಗಿ ಸಸ್ಯಗಳು ಒದಗಿಸುವುದು. ನೋಡ್ರಿ, ಇಲ್ಲಿ ರಾಸಾಯನಿಕ ಗೊಬ್ಬರ ಸಂಪೂರ್ಣವಾಗಿ ಕೆಮಿಕಲ್ ಇರ್ತದೆ. ಏನಿರ್ತದ ಅಲ್ಲಿ? ಕೆಮಿಕಲ್ ಇರ್ತದ. ಆದ್ರ ಇದು ಏನ್ ಮಾಡ್ತದಪ್ಪ ಅಂದ್ರ ಸಸ್ಯಗಳಿಗೆ ನಿರ್ದಿಷ್ಟವಾದ ಪೋಷಕಾಂಶಗಳನ್ನ ಏನಪ್ಪಾ ಅಂದ್ರ ಒದಗಿಸ್ತದೆ. ಈಗ DAP ಅಂತ ಇರ್ತದ, ನೆಕ್ಸ್ಟ್ NPK ಅಂತ ಇರ್ತದ. ಇಂಥ ರಾಸಾಯನಿಕ ಗೊಬ್ಬರಗಳು ಏನ್ ಮಾಡ್ತಾವಪ್ಪ ಅಂದ್ರ ಕೇವಲ ಒಂದು ನಿರ್ದಿಷ್ಟವಾದ ಪೋಷಕಾಂಶಗಳನ್ನು ಮಾತ್ರ ಸಸ್ಯಗಳಿಗೆ ಏನ್ ಮಾಡ್ತಪ್ಪ ಅಂದ್ರೆ ಒದಗಿಸ್ತದೆ. ಆದ್ರೆ ಸಸ್ಯಗಳಿಗೆ ಏನ್ ಬೇಕಲ್ಲ ಅದು ಎಲ್ಲವೂ ಏನ್ ಮಾಡಂಗಿಲ್ಲ, ಇವು ಒದಗಿಸುದಿಲ್ಲ. ಇನ್ನ ರಾಸಾಯನಿಕ ಗೊಬ್ಬರ ನಿರಂತರವಾಗಿ ನಾವು ಬಳಕೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ಇದು ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ನಾವು ರಾಸಾಯನಿಕ ಗೊಬ್ಬರ ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಮಣ್ಣಿನ ಫಲವತ್ತತೆ ಏನಾಗ್ತದ ಹಾಳಾಗ್ತದ. ಆದ್ರ ಸ್ವಲ್ಪ ಬಳಕೆ ಅಂದ್ರ ಈಗ ಮೊದಲ ಬಾರಿಗೆ ನಾವು ಬಳಕೆ ಮಾಡ್ತಿದ್ವಿ ಅಂದ್ರ ಇದರಿಂದ ಏನಾಗ್ತದಪ್ಪ ಅಂದ್ರ ಉತ್ತಮವಾದ ನಾವು ಫಲವತ್ತತೆಯನ್ನು ಪಡಿಬಹುದು. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನೀವು ರಾಸಾಯನಿಕ ಗೊಬ್ಬರ ಹಾಕಿದಾಗ ಫಸ್ಟಿಗೆ ನೀವು ರಾಸಾಯನಿಕ ಗೊಬ್ಬರ ಹಾಕಿದಾಗ ಈಗ 5 ಚೀಲ ಬೆಳೆಯುವಂತ ಒಂದು ಹೊಲ ಅದು ಏನ್ ಹಾಕ್ತದಪ್ಪ ಅಂದ್ರ ಒಂದ್ 10 ಚೀಲ ಬೆಳಿಬಹುದು. ಈ 10 ಚೀಲ ಬೆಳೆದದ ಅಂತ ಇದೇ ರಾಸಾಯನಿಕ ಗೊಬ್ಬರ ನೀವು ಕಂಟಿನ್ಯೂ ಆಗಿ ಬಳಕೆ ಮಾಡ್ಕೊಂತ ಹೋದ್ರಂತ 10 ಚೀಲ ಬೆಳೆಯುವಂತ ಹೊಲ ಮುಂದೆ ಏನಾಗ್ಬಿಡ್ತದಪ್ಪ ಅಂದ್ರೆ ತನ್ನ ಫಲವತ್ತತೆಯನ್ನು ಕಳ್ಕೊಂಡು 3 ಅಥವಾ 4 ಚೀಲನು ಬೆಳೆಯುವಂತ ಸಂದರ್ಭಗಳಿರ್ತವೆ. ಹಾಗಾಗಿ ರಾಸಾಯನಿಕ ಗೊಬ್ಬರ ನಾವು ನಿರಂತರವಾಗಿ ಏನ್ ಮಾಡ್ಬಾರ್ದಪ್ಪ ಅಂದ್ರೆ ಬಳಕೆ ಮಾಡಬಹುದು. ಸಾಧ್ಯವಾದಷ್ಟು ಏನಪ್ಪಾ ಅಂದ್ರ ಸಾವಯವ ಗೊಬ್ಬರವನ್ನು ನಾವು ಏನ್ ಮಾಡ್ಬೇಕಂದ್ರ ಬಳಕೆ ಮಾಡಬೇಕು. ಮತ್ತೆ ಈ ರಾಸಾಯನಿಕ ಗೊಬ್ಬರ ಇಷ್ಟು ಬಳಕೆ ಮಾಡೋದ್ರಿಂದ ಕೇವಲ ಮಣ್ಣಿನ ಫಲವತ್ತತೆ ಅಷ್ಟೇ ಕಮ್ಮಿ ಆಗ್ತದ? ಹಾಗಂಗಿಲ್ಲ. ಅದ್ರ ಜೊತೆಗೆ ಏನಾಗ್ತದಪ್ಪ ಅಂದ್ರ ಮಣ್ಣು ಮಾಲಿನ್ಯ ಆಗ್ತದ, ಜಲ ಮಾಲಿನ್ಯ ಆಗ್ತದ. ಯಾವ್ದಾಗ್ತದ? ಜಲ ಮಾಲಿನ್ಯ ಆಗ್ತದ. ನೋಡ್ರಿ, ನಾವು ಮಣ್ಣಿನೊಳಗೆ ಏನ್ ಹಾಕಿರ್ತೀವಪ್ಪ ಅಂದ್ರ ರಾಸಾಯನಿಕ ಗೊಬ್ಬರ ಹಾಕಿರ್ತೀವಿ. ಆ ರಾಸಾಯನಿಕ ಗೊಬ್ಬರ ಏನಾಗಿರ್ತದಪ್ಪ ಅಂದ್ರೆ ತನ್ನ ಕೆಮಿಕಲ್ ಎಲ್ಲ ಮಣ್ಣಿನೊಳಗೆ ಬಿಡ್ತದ. ಅದು ಏನಾಗ್ತದ? ಮಳಿ ಬರ್ತದ. ಮಳಿ ಬಂದಿಂದ ಏನಾಗ್ತದ? ನೀರ್ ಜೊತೆ ಅದೇನಪ್ಪ ಅಂದ್ರ ಸಾಕ್ತದ. ಅವಾಗ ಏನಾಗ್ತದ? ಜಲ ಮಾಲಿನ್ಯ ಉಂಟಾಗ್ತಲ್ಲ. ಇಂಥವೆಲ್ಲ ಏನಪ್ಪಾ ಅಂದ್ರ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದ್ರಿಂದ ಏನಪ್ಪಾ ಅಂದ್ರ ಜಲ ಮಾಲಿನ್ಯ ಉಂಟಾಗ್ತದ. ಉದಾಹರಣೆಗಾಗಿ ನೋಡಿದ್ರೆ ಯೂರಿಯಾ ಗೊಬ್ಬರ ಬರ್ತದ, ಅಮೋನಿಯಂ ಸಲ್ಫೇಟ್ ಗೊಬ್ಬರ ಬರ್ತದ, ಸೂಪರ್ ಫಾಸ್ಫೇಟ್ ಬರ್ತದ, ಪೊಟ್ಯಾಶ್ ಬರ್ತದ, NPK ಗೊಬ್ಬರ ಬರ್ತದೆ. NPK ವಿಸ್ತೃತ ರೂಪ ಅಂದ್ರ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ನೆನಪಿರಲಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ NPK ವಿಸ್ತೃತ ರೂಪ ಏನಾದ್ರೂ ನಮಗ್ ಕೇಳಿದಂದ್ರ ಅದು N ಅಂದ್ರ ನೈಟ್ರೋಜನ್, P ಅಂದ್ರ ಫಾಸ್ಫರಸ್, ನೆಕ್ಸ್ಟ್ K ಅಂದ್ರೆ ಏನಪ್ಪಾ ಅಂದ್ರ ಪೊಟ್ಯಾಷಿಯಂ ಬರ್ತದ. ಇನ್ನ ರಾಸಾಯನಿಕ ಗೊಬ್ಬರಗಳ ಪರ್ಯಾಯವಾಗಿ ನಾವು ಯಾವ ಗೊಬ್ಬರವನ್ನು ಬಳಸಬೇಕಾಗಿದೆ ಅಂದ್ರ ಸಾವಯವ ಗೊಬ್ಬರವನ್ನು ನಾವು ಬಳಕೆ ಮಾಡಬೇಕದ. ಇದು ಏನಪ್ಪಾ ಅಂದ್ರ ಬಹಳಷ್ಟು ಉತ್ತಮವಾದಂತ ಇದಾಗಿದೆ. ಇದು ಮಣ್ಣಿನ ಫಲವತ್ತತೆ ಏನಪ್ಪಾ ಅಂದ್ರ ನಿರಂತರವಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತದ, ಆದ್ರೆ ಕಡಿಮೆ ಮಾಡಂಗಿಲ್ಲ. ಆದ್ರ ರಾಸಾಯನಿಕ ಗೊಬ್ಬರ ಇದಕ್ಕೆ ಏನ್ ಹೋಲಿಕೆ ಮಾಡಿ ನೋಡಿದಾಗ ರಾಸಾಯನಿಕ ಗೊಬ್ಬರ ಏನ ಶೀಘ್ರದಲ್ಲಿ ಏನಾಗ್ತದ ಪ್ರತಿಫಲವನ್ನು ಕೊಡ್ತದ. ಆದ್ರ ಸಾವಯವ ಗೊಬ್ಬರ ಏನಪ್ಪಾ ಅಂದ್ರೆ ನಿಧಾನಕವಾಗಿ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೊಂತ ಹೋಗ್ತದೆ. ಇದರಿಂದ ಜಲಮಾಲಿನ್ಯ ಆಗಂಗಿಲ್ಲ. ನೆಕ್ಸ್ಟ್ ಮಣ್ಣಿನ ಫಲವತ್ತತೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದೆ. ನೆಕ್ಸ್ಟ್ ಪ್ರಶ್ನೆಗಳು ಬರ್ತಾವ, ಅದ್ರೊಳಗೆ ಏನ್ ಮಾಡೋಣ ಅಂದ್ರೆ ನಾವು ಡಿಸ್ಕಸ್ ಅನ್ನ ಮಾಡೋಣ. ನೆಕ್ಸ್ಟ್ ಬೆಳೆ ಸರದಿವು ನೋಡ್ರಿ, ಬೆಳೆ ಸರದಿ ಪದ್ಧತಿ ಅಂತ ಬರ್ತದ. ಕೃಷಿ ಒಳಗ ಬೆಳೆ ಸರದಿ ಪದ್ಧತಿ ಅಂತ ಬರ್ತದ. ಈ ಬೆಳೆ ಸರದಿ ಪದ್ಧತಿಯಿಂದ ಏನಾಗ್ತದಪ್ಪ ಅಂದ್ರ ಮಣ್ಣಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ಏನಾಗ್ತದಪ್ಪ ಅಂದ್ರ ಒದಗಿಸ್ತದ. ಆದ್ರೆ ಇತ್ತೀಚೆಗೆ ಏನಾಗಿರ್ಬೋದಪ್ಪ, ನಮ್ಮ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬಂದಿದೆ. ಎಲ್ಲಾ ಕ್ಷೇತ್ರದೊಳಗೂ ನಾವು ಏನ್ ಮಾಡಿದ್ರೆ ಬದಲಾವಣೆ ಕಾಣಾಕತ್ತೀವಿ. ಕೃಷಿ ಕ್ಷೇತ್ರದೊಳಗೆ ಇತ್ತೀಚೆಗೆ ಏನ್ ಮಾಡಾಕಂತಪ್ಪ ಅಂದ್ರ
ಆಹಾರದ ಬೆಳೆಗಳ ಬದಲಾಗಿ ಏನ್ ಮಾಡ್ತಾರೆ, ವಾಣಿಜ್ಯ ಬೆಳೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅತಿ ಹೆಚ್ಚಾಗಿ ಬೆಳಿತಾರೆ. ಯಾಕಂದ್ರೆ ಲಾಭದ ಉದ್ದೇಶ ಅದು. ಲಾಭದ ಉದ್ದೇಶದಿಂದ ಎಲ್ಲರಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ಕಂಡು ಬರಾಕಂತದ. ಉದಾಹರಣೆಗೆ ಈಗ ನಾವು ನಿರಂತರವಾಗಿ ಈಗ ನಮ್ಮ ಉತ್ತರ ಕರ್ನಾಟಕದೊಳಗ, ಅದು ನಮ್ಮ ಬಿಜಾಪುರ ಡಿಸ್ಟಿಕ್ ಅಂತ ತಗೊಂಡ್ರ ನಿರಂತರವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ತೊಗರಿನೇ ಜಾಸ್ತಿ ಆಗ್ತಿರ್ತಾರೆ. ಏನ್ ಮಾಡ್ತದ, ತೊಗರಿನೇ ಜಾಸ್ತಿ ಆಗ್ತದೆ. ನೋಡ್ರಿ ನೀವು ಎಲ್ಲ ಹೋಗ್ತಿದ್ರ ನಿಮ್ ಹೊಲ್ದಾಗ ಅದು ನೋಡ್ರಿ, ಕೆಲವೊಂದಿಷ್ಟು ಹೊಲ್ದಾಗ ನೋಡ್ರಿ ಗಿಡ ತಾನು ನಿಂತನೇ ಒಣಗಿ ಹೋಗಿರ್ತದ. ಅದು ಯಾಕೆ ಆಗ್ತದಪ್ಪ ಅಂದ್ರ ಅದಕ್ಕೆ ಏನಪ್ಪಾ ಅಂದ್ರೆ ನಿರಂತರವಾಗಿ ಒಂದೇ ಬೆಳೆಗಳನ್ನ ನಾವು ಬಿತ್ತುವುದರಿಂದ ಏನಾಗ್ತದಪ್ಪ ಅಂದ್ರ ಅಲ್ಲಿ ಒಂದಿಷ್ಟು ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆಗ್ತದ. ಹಾಗಾಗಿ ನಾವು ಕೃಷಿಯಲ್ಲಿ ಯಾವ ವಿಧಾನವನ್ನು ಅನುಸರಿಸಬೇಕಂದ್ರೆ ಬೆಳೆ ಸರದಿ ಪದ್ಧತಿಯನ್ನು ಅನುಸರಿಸಬೇಕು. ಹಾಗಾದ್ರೆ ಬೆಳೆ ಸರದಿ ಪದ್ಧತಿ ಅಂದ್ರೆ ಏನ್ ಸರ ಅಂತ ಕೇಳಬಹುದು. ನೋಡ್ರಿ, ಬೆಳೆ ಸರದಿ ಪದ್ಧತಿ ಆದ ನಂತರ ಒಂದು ಬೆಳೆ ಆದ ನಂತರ ಮತ್ತೊಂದು ಬೆಳೆಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿರಂತರವಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಚೇಂಜ್ ಮಾಡ್ಬೇಕು. ಇದರಿಂದ ಏನಾಗ್ತದಪ್ಪ ಅಂದ್ರೆ ಮಣ್ಣಿಗೆ ಬೇಕಾದಂತೆ ಎಲ್ಲಾ ರೀತಿಯ ಪೋಷಕಾಂಶಗಳು ಏನಾಗ್ತದಪ್ಪ ಅಂದ್ರೆ ಇರ್ತವೆ. ನೋಡ್ರಿ, ಈಗ ಬೆಳೆ ಸರದಿ ಅಂದ್ರೆ ಯಾವ ರೀತಿ ಅಂತ ನೋಡ್ರಿ. ಈ ನೋಡ್ರಿ, ಈ ವರ್ಷ ಅಂದ್ರೆ 2025 ಇನ್ನು ಜೂನ್ ತಿಂಗಳ ಬಂದಿಲ್ಲ, ಜೂನ್ ತಿಂಗಳದೊಳಗೆ ಮಾತ್ರ ಮಾಡ್ತಾ ಏನಪ್ಪಾ ಅಂದ್ರೆ ಬಿತ್ತನೆ ಮಾಡ್ತಾರ. ನೋಡ್ರಿ, ಈ ಜೂನ್ ತಿಂಗಳಿಗೆ ನಾವ್ ಏನಾದ್ರೂ ಮಾಡಿದ್ವಿ ಏನಪ್ಪಾ ಅಂದ್ರ ತೊಗರಿಯನ್ನು ಬಿತ್ತಿದ ಅಂತ ತಿಳ್ಕೊರಿ. ಏನ್ ಮಾಡಿದ್ವಿ, ತೊಗರಿಯನ್ನು ಬಿತ್ತಿದ ಅಂದ್ರ ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರ ಸಜ್ಜೆ ಬಿತ್ತೋದು, ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರ ಜೋಳ ಬಿತ್ತೋದು, ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರ ವಾಣಿಜ್ಯ ಬೆಳೆಗಳ ಹತ್ತಿ ಬಿತ್ತೋದು. ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರ ಬೆಳೆ ಸರದಿ ಪದ್ಧತಿಯನ್ನು ಅನುಸರಿಸಿದ ಅಂದ್ರ ಭೂಮಿ ಫಲವತ್ತತೆ ಹೆಚ್ಚಾಗೋದ್ರ ಜೊತೆಗೆ ಏನಾಗ್ತದಪ್ಪ ಅಂದ್ರ ನಮ್ಮ ಉತ್ತಮವಾದ ಏನಪ್ಪಾ ಅಂದ್ರ ರಿಸಲ್ಟ್ ಅನ್ನ ಬರ್ತದ. ನೋಡ್ರಿ, ಈ ಹಿಂದೆ ಭಾರತದಲ್ಲಿ ಲೀಗುಮ್ ಅಂದ್ರ ದ್ವಿದಳ ಸಸ್ಯಗಳ ಮೇವಿನ ಬೆಳೆಯಾಗಿ ಒಂದು ಋತುಮಾನ ಬೆಳೀತಿದ್ರು. ಮುಂದಿನ ಋತುಮಾನದಲ್ಲಿ ಗೋಧಿಯನ್ನು ಬೆಳೀತಿದ್ರು. ಇದರಿಂದ ಮಣ್ಣಿಗೆ ನೈಟ್ರೋಜನ್ ಭರ್ತಿ ಮಾಡುವ ಪ್ರಕ್ರಿಯೆ ನಡೀತಿತ್ತು. ನೋಡ್ರಿ, ನೈಟ್ರೋಜನ್ ಯಾವ ರೀತಿ ಅಂದ್ರ ದ್ವಿದಳ ಸಸ್ಯಗಳಲ್ಲಿ ಏನಾಗ್ತದಪ್ಪ ಅಂದ್ರ ದ್ವಿದಳ ಸಸ್ಯಗಳ ಬೇರಿನಲ್ಲಿ ಏನಾಗ್ತದಪ್ಪ ಅಂದ್ರ ನೈಟ್ರೋಜನ್ಸ್ ಏನಪ್ಪ ಅಂದ್ರ ಇರ್ತದ. ಆ ಬೇರಿನಲ್ಲಿ ಏನಪ್ಪಾ ಅಂದ್ರ ರೈಜೋಬಿಯಂ ಮತ್ತು ಸೈನೋ ಬ್ಯಾಕ್ಟೀರಿಯಾಗಳು ಇರ್ತಾವ. ಇವು ಏನ್ ಮಾಡ್ತಾವಪ್ಪ ಅಂದ್ರ ವಾತಾವರಣದಲ್ಲಿ ಇರುವಂತ ನೈಟ್ರೋಜನ್ ಹೀರ್ಕೊಂಡು ಏನ್ ಮಾಡ್ತಾವಪ್ಪ ಅಂದ್ರ ಅದನ್ನ ಆ ಸಸ್ಯದ ಬೇರಿನಲ್ಲಿ ಏನಾಗ್ತದಪ್ಪ ಅಂದ್ರ ಹೀರ್ಕೊಳ್ತದೆ. ಇಲ್ಲಿ ನೋಡ್ರಿ, ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಏನಪ್ಪಾ ಅಂದ್ರ ಇಲ್ಲ ನೋಡ್ರಿ, ಇವು ಏನಪ್ಪಾ ಅಂದ್ರ ಸಸ್ಯದ ಬೇರಿನಲ್ಲಿರ್ತಾವ. ವಾತಾವರಣದಲ್ಲಿರುವಂತ ಅನಿಲವನ್ನು ಹೀರ್ಕೊಂಡು ಏನ್ ಮಾಡ್ತಾವಪ್ಪ ಅಂದ್ರ ಅದನ್ನ ಸಸ್ಯದ ಬೇರಿನಲ್ಲಿ ಸ್ಥಿರೀಕರಣಗೊಳಿಸ್ತದೆ. ಯಾವಾಗ ನೈಟ್ರೋಜನ್ ಸಸ್ಯ ಸಿಗ್ತದಲ್ಲ ಅವಾಗ ಅದು ಏನಾಗ್ತದಪ್ಪ ಅಂದ್ರೆ ದಷ್ಟಪುಷ್ಟವಾಗಿ ಬೆಳೀತದ. ನೋಡ್ರಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ಲಿಗುಮಿನಸ್ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ಕಂಡು ಬರುವುದು. ಇದು ವಾತಾವರಣದ ನೈಟ್ರೋಜನ್ ಅನ್ನು ಏನ್ ಮಾಡ್ತದಂದ್ರ ಸಸ್ಯದ ಬೇರುಗಳಲ್ಲಿ ಸ್ಥಿರಗೊಳಿಸ್ತದ. ನೆಕ್ಸ್ಟ್ ಪ್ರಶ್ನೆ 114ನೇ ಪ್ರಶ್ನೆ. ಇದರಲ್ಲಿ ಯಾವುದು ಸಾವಯವ ರಸಗೊಬ್ಬರದ ಲಕ್ಷಣವಲ್ಲ? ಎ ಆಪ್ಷನ್, ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಬಿ ಆಪ್ಷನ್, ಸಾವಯವ ಗೊಬ್ಬರವು ಮಣ್ಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹ್ಯೂಮಸ್ ಅನ್ನು ಸೇರ್ಪಡೆ ಮಾಡುವುದು. ಸಿ ಆಪ್ಷನ್, ಸಾವಯವ ಗೊಬ್ಬರ ಬಯಲು ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗುವುದು. ಡಿ ಆಪ್ಷನ್, ಮೇಲಿನ ಎಲ್ಲವೂ ಸರಿಯಾಗಿವೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ಡಿ ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಂತ ಎಲ್ಲಾ ಅಂಶಗಳು ಏನಾಗಿದವಪ್ಪ ಅಂದ್ರ ಎಲ್ಲವೂ ಏನಪ್ಪಾ ಅಂದ್ರ ಸಾವಯವ ರಸಗೊಬ್ಬರದ ಲಕ್ಷಣಗಳಾಗವ. ಅದಕ್ಕೆ ಸಂಬಂಧಪಟ್ಟಂತ ಈ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರದ ನಡುವಿನ ವ್ಯತ್ಯಾಸವನ್ನು ಒಂದ್ಸಲ ನೋಡ್ರಿ, ತಿಳ್ಕೊಂಡ್ಬಿಡ್ರಿ. ಈ ರಸಗೊಬ್ಬರ ಅನ್ನುವುದು ಮಾನವ ನಿರ್ಮಿತ ಏನಾಗಿದಪ್ಪ ಅಂದ್ರೆ ಗೊಬ್ಬರವಾಗಿದೆ. ಇನ್ನು ಸಾವಯವ ಗೊಬ್ಬರ ಏನೋ ಒಂದು ನೈಸರ್ಗಿಕ ಪದಾರ್ಥ. ಇದನ್ನ ಸಗಣಿ ಸಸ್ಯಗಳ ಉಳಿಕೆ ಮೂಲಕ ಏನಾಗ್ತದಪ್ಪ ಅಂದ್ರೆ ಪಡೆಯಲಾಗ್ತದೆ. ನೆಕ್ಸ್ಟ್, ಈ ರಸಗೊಬ್ಬರ ಅನ್ನೋದು ಕಾರ್ಖಾನೆಗಳಲ್ಲಿ ಏನಪ್ಪಾ ಅಂದ್ರೆ ಉತ್ಪಾದನೆ ಮಾಡಲಾಗ್ತದ. ಈ ಸಾವಯವ ಗೊಬ್ಬರ ಬಯಲು ಮತ್ತು ಖಾಲಿ ಪ್ರದೇಶ ಅಥವಾ ಮೈದಾನ ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ ಇದನ್ನ ಉತ್ಪಾದನೆ ಮಾಡಲಾಗ್ತದೆ. ನೆಕ್ಸ್ಟ್, ಈ ರಸಗೊಬ್ಬರ ಅನ್ನೋದು ಏನಿದಲ್ಲ ಇದು ಹ್ಯೂಮಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮಣ್ಣಿಗೆ ಸೇರಿಸೋದಿಲ್ಲ ಅಥವಾ ಸೇರ್ಪಡೆ ಮಾಡಲ್ಲ. ಯಾವುದೇ ಹ್ಯೂಮಸ್ ಅನ್ನ ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ಅದು ಸೇರ್ಪಡೆ ಮಾಡಲ್ಲ. ಆದ್ರ ಈ ಸಾವಯವ ಗೊಬ್ಬರ ಏನಾಗ್ತದಪ್ಪ ಅಂದ್ರ ಸಾಕಷ್ಟು ಪ್ರಮಾಣದಲ್ಲಿ ಹ್ಯೂಮಸ್ ಅನ್ನ ಏನಾಗ್ತದ ಮಣ್ಣಿಗೆ ಸೇರ್ಪಡೆ ಆಗ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಏನಾಗ್ತದಪ್ಪ ಅಂದ್ರ ಹೆಚ್ಚಾಗ್ತದ. ನೆಕ್ಸ್ಟ್, ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರುವುದು. ಆದ್ರ ಈ ಸಾವಯವ ಗೊಬ್ಬರದೊಳಗೆ ಏನಾಗ್ತದಪ್ಪ ಅಂದ್ರ ಸಸ್ಯ ಪೋಷಕಗಳ ಕಡಿಮೆ ಪ್ರಮಾಣದಲ್ಲಿ ಇರ್ತದ. ಏನಂತ ಕಡಿಮೆ ಪ್ರಮಾಣದಲ್ಲಿ ಏನಪ್ಪಾ ಅಂದ್ರೆ ಇರ್ತದ. ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರ
ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ತೀವಿ. ಇದರಿಂದ ಏನಾಗ್ತದಪ್ಪ ಅಂದ್ರ ಈ ರಾಸಾಯನಿಕ ಗೊಬ್ಬರದಿಂದ ಭೂ ಮಾಲಿನ್ಯ ಆಗ್ತದ, ಜಲ ಮಾಲಿನ್ಯ ಆಗ್ತದ. ಆದ್ರ ಈ ಸಾವಯವ ಗೊಬ್ಬರದಿಂದ ಏನಾಗ್ತದಪ್ಪ ಅಂದ್ರೆ ಯಾವುದೇ ರೀತಿಯ ಮಾಲಿನ್ಯ ಏನಪ್ಪಾ ಅಂದ್ರ ಉಂಟಾಗುದಿಲ್ಲ. ಇದು ಏನಪ್ಪಾ ಅಂದ್ರ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರದ ನಡುವಿನ ಏನಪ್ಪಾ ಅಂದ್ರ ವ್ಯತ್ಯಾಸ. ನಿಮಗೆ ಬೇಕಾದ್ರೆ ಏನ್ ಮಾಡ್ರಿ, ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಗೋರಿ. ಇನ್ನ 115 ಪ್ರಶ್ನೆ ನೋಡಿ, ಇದಕ್ಕೆ ಉತ್ತರ ನೀವೇ ಹೇಳ್ತಿರೋದು. ಆಲ್ರೆಡಿ ಎಲ್ಲಾ ವಿಷಯಗಳನ್ನು ನಾವು ಚರ್ಚೆ ಮಾಡ್ಕೊಂತ ಬಂದಿದ್ದೀವಿ. ನೋಡೋಣ, ವಿಡಿಯೋ ಫಾಸ್ಟ್ ಮಾಡಿ ಏನ್ ಮಾಡ್ರಪ್ಪ ಅಂದ್ರೆ ಆನ್ಸರ್ ಮಾಡುವಂತ ಪ್ರಯತ್ನನ ಮಾಡಿ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಟ್ಟಿ 2 ಕೊಟ್ಟಿದ್ದಾರೆ. ಒಂದ್ ಕಡೆ ಏನಪ್ಪಾ ಅಂದ್ರ ಬೆಳೆಗಳು ಮತ್ತು ರಾಸಾಯನಿಕ ಗೊಬ್ಬರದ ಬಗ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನೋಡ್ರಿ, ಎ ಖಾರಿಫ್ ಬೆಳೆಗಳು, ಬಿ ರಬೆ ಬೆಳೆಗಳು, ಸಿ ರಾಸಾಯನಿಕ ಬೆಳೆಗಳು, ಡಿ ಸಾವಯವ ಗೊಬ್ಬರ ಅಂತ ಕೊಟ್ಟಿದ್ದಾರೆ. ನೋಡು, ಖಾರಿಫ್ ಬೆಳೆಗಳಂದ್ರೆ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 5. ಭತ್ತ ಮತ್ತು ಜೋಳ ಏನಾಗ್ತದಪ್ಪ ಅಂದ್ರೆ ಖಾರಿಫ್ ಬೆಳೆಗಳಾಗ್ತದೆ. ಇನ್ನ ರಬಿ ಅಥವಾ ರಾಬಿ ಬೆಳೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಗೋಧಿ, ಕಡಲೆ, ಬಟಾಣಿ ಆಗ್ತದ. ಇನ್ನ ರಾಸಾಯನಿಕ ಬೆಳೆಗಳಿಗೆ ಏನಾಗ್ತದಪ್ಪ ಅಂದ್ರ ಇದು ಬೆಳೆ ಅಲ್ಲ, ಗೊಬ್ಬರ ಮಾಡ್ಕೊಂಡ್ರಿ. ಇದು ಯೂರಿಯಾ ಮತ್ತು ಫಾಸ್ಫೇಟ್ ಬರ್ತದ. ನೆಕ್ಸ್ಟ್ ಸಾವಯವ ಗೊಬ್ಬರ ಏನಪ್ಪ ಅಂದ್ರ ಪ್ರಾಣಿ ತ್ಯಾಜ್ಯ, ಸಗಣಿ, ಮೂತ್ರ ಮತ್ತು ಸಸ್ಯ ತ್ಯಾಜ್ಯಗಳು ಏನಪ್ಪ ಅಂದ್ರ ಬರ್ತದೆ. ಇದು ಏನಪ್ಪ ಅಂದ್ರೆ ಈ ಪ್ರಶ್ನೆಗೆ ಏನಾಗ್ತದ ಅಂತ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ಇನ್ನ 2ನೇದೇ ಅದೇ ಒಂದು ಮುಗಿತು ಸಂಪೂರ್ಣವಾಗಿ. ಇನ್ನ ಅದೇ 2 ಏನಪ್ಪ ಅಂದ್ರ ಸೂಕ್ಷ್ಮ ಜೀವಿಗಳ ಮಿತ್ರ ಮತ್ತು ಶತ್ರು ಅಂತದ. ಈಗ ಏನಪ್ಪ ಅಂದ್ರೆ 116ನೇ ಪ್ರಶ್ನೆಯನ್ನ ಅಧ್ಯಯನ ಮಾಡೋಣ. ನೋಡ್ರಿ, 116 ಪ್ರಶ್ನೆ ಈ ರೀತಿ ಆಗದ. ಈ ಕೆಳಗಿನ ಯಾವ ಕಾಯಿಲೆಯು ವೈರಸ್ ನಿಂದ ಉದ್ಭವಿಸುವುದಿಲ್ಲ? ಎ ಆಪ್ಷನ್ ಪೋಲಿಯೋ, ಬಿ ಆಪ್ಷನ್ ಸಿತಾಳೆ ಸಿಡುಬು, ಸಿ ಆಪ್ಷನ್ ಟೈಫಾಯ್ಡ್, ಡಿ ಆಪ್ಷನ್ ಇನ್ಫ್ಲೂಯೆಂಜಾ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಟೈಫಾಯ್ಡ್. ಟೈಫಾಯ್ಡ್ ಅನ್ನೋದು ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತದೆ ಕಾಯಿಲೆ. ಯಾವ್ದರಿಂದ ಬರ್ತದೆ? ಬ್ಯಾಕ್ಟೀರಿಯಾದಿಂದ ಬರ್ತದ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಪೋಲಿಯೋ, ಸಿತಾಲೆ ಸಿಡುಬು ಮತ್ತು ಇನ್ಫ್ಲೂಯೆನ್ಸಾ ಅನ್ನೋದು ಏನಪ್ಪಾ ಅಂದ್ರೆ ವೈರಸ್ ನಿಂದ ಬರುವಂತಹ ಪ್ರಮುಖ ಕಾಯಿಲೆಗಳಾಗದು. ಇನ್ನ ಈ ಏನು ವೈರಸ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಸೂಕ್ಷ್ಮ ಜೀವಿ ಅಲ್ಲ. ಇದು ಸೂಕ್ಷ್ಮ ಜೀವಿ ಇದ್ರೊಳಗೆ ಬಂದ್ರು ಏನಪ್ಪಾ ಅಂದ್ರೆ ಸೂಕ್ಷ್ಮ ಜೀವಿ ಅಂತ ಏನಪ್ಪಾ ಅಂದ್ರೆ ಗುರುತಿಸುದಿಲ್ಲ. ಆದ್ರ ಈ ಸೂಕ್ಷ್ಮ ಜೀವಿಗಳ ಬಗ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಮಾಹಿತಿಯನ್ನ ತಿಳ್ಕೊಂಡು ನೋಡ್ರಿ. ಸೂಕ್ಷ್ಮ ಜೀವಿಗಳಂದ್ರೆ ಏನು ಅನ್ನೋದಕ್ಕೆ ಅಂದ್ರೆ ಏನು? ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದಂತ ಜೀವಿಗಳನ್ನ ನಾವ್ ಏನಂತಂದ್ರ ಸೂಕ್ಷ್ಮ ಜೀವಿಗಳಂತ ಕರಿತೀವಿ. ಅದಕ್ಕ ನಾವೇನ ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್ ಅಂತ ನಾವು ಎಲ್ಲಾರು ಸಾಲಿ ಒಳಗ್ ನೋಡಿರ್ತೀವಿ. ಮೈಕ್ರೋಸ್ಕೋಪ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಸೂಕ್ಷ್ಮ ಜೀವಿಗಳನ್ನ ಏನಪ್ಪಾ ಅಂದ್ರ ನೋಡೋದಕ್ಕೆ ಬಳಸ್ತೀವಿ. ಅವನು ಬರಿಗಣ್ಣಿನಿಂದ ನಮಗೆ ಏನಪ್ಪಾ ಅಂದ್ರ ನೋಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾವ ನಮಗೆ ಯಂತ್ರದ ಅವಶ್ಯಕತೆ ಇದಪ್ಪ ಅಂದ್ರ ಸೂಕ್ಷ್ಮ ದರ್ಶಕ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತಾರಪ್ಪ ಅಂದ್ರ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ನೆಕ್ಸ್ಟ್ ಈ ಸೂಕ್ಷ್ಮ ಜೀವಿಗಳನ್ನ ಪ್ರಮುಖವಾಗಿ 4 ಗುಂಪುಗಳನ್ನಾಗಿ ವಿಂಗಡಣೆ ಇದೆ. ಸೂಕ್ಷ್ಮ ಜೀವಿಗಳನ್ನ ಎಷ್ಟು ಗುಂಪುಗಳಾಗಿ ವಿಂಗಡಣೆ ಮಾಡಿದ್ವಿ ನಾವು? 4 ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. 1ನೇದು ಬ್ಯಾಕ್ಟೀರಿಯಾ, 2ನೇದು ಶಿಲೀಂಧ್ರ, 3ನೇದು ಪ್ರೋಟೋಜೋವಾ, ನೆಕ್ಸ್ಟ್ ಶೈವಾಲಗಳಂತ ಬರ್ತವೆ. ಸೂಕ್ಷ್ಮ ಜೀವಿಗಳು ಎಷ್ಟು ಗುಂಪುಗಳು ಬರ್ತಾವ? 4 ಗುಂಪುಗಳು ಬರ್ತಾವ. ಅವು ಯಾವ್ಯಾವ ನೋಡ್ರಿ? ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ನೆಕ್ಸ್ಟ್ ಶೈವಾಲಗಳಂತ ಏನಪ್ಪಾ ಅಂದ್ರ 4 ಗುಂಪುಗಳು ಏನಪ್ಪಾ ಅಂದ್ರ ಬರ್ತವೆ. ಆದ್ರ ವೈರಸ್ ಒಂದು ಸೂಕ್ಷ್ಮ ಜೀವಿ ಅಲ್ರಿ, ಅದನ್ನ ಯಾಕೆ ಇದ್ರೊಳಗೆ ಗುರುತಿಸಲಿಲ್ಲ? ನಿಮ್ಮ ಪ್ರಶ್ನೆ ಬರ್ಬೋದು. ನೋಡ್ರಿ, ಈ ವೈರಸ್ ಅನ್ನೋದು ಏನಪ್ಪಾ ಅಂದ್ರ ಸೂಕ್ಷ್ಮ ಗಾತ್ರ ಹೊಂದಿದ್ರು ಸಹ ಇದನ್ನು ಗುಂಪಿನಲ್ಲಿ ಸೇರ್ಪಡೆ ಮಾಡಲಿಲ್ಲ. ಯಾಕಪ್ಪ ಅಂದ್ರ ಇದು ಸೂಕ್ಷ್ಮ ಜೀವಿಗಿಂತ ಭಿನ್ನವಾಗಿರೋದು. ಇದು ಯಾಕಂದ್ರ ಇದು ಆತಿಥ್ಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡ್ತದೆ. ನೋಡ್ರಿ, ಈಗ ಒಂದು ವೈರಸ್ ಐತೆ ಅಂತ ತಿಳ್ಕೊರಿ. ಇಲ್ಲೊಂದು ಏನಪ್ಪಾ ಅಂದ್ರೆ HIV ವೈರಸ್ ಐತೆ ಅಂತ ತಿಳ್ಕೊರಿ. HIV ವೈರಸ್ ಐತೆ ಅಂತ ತಿಳ್ಕೊರಿ. ಈ ವೈರಸ್ ಏನ್ ಮಾಡ್ತದಪ್ಪ ಅಂದ್ರ ಸೂಕ್ಷ್ಮ ಜೀವಿ ಆಗಿದ್ರು ಸಹ ಆತಿಥ್ಯ ಅಂದ್ರ ಈ ಮನುಷ್ಯನಲ್ಲಿ ಸೇರ್ಪಡೆ ಆಯ್ತಂದ್ರ ಮಾತ್ರ ಏನಾಗ್ತದಪ್ಪ ಅಂದ್ರೆ ಇದು ತನ್ನ ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸ್ತದ. ಒಂದ್ ವೇಳೆ ಇದು ಗಾಳಿಯಲ್ಲಿ ಹಾಗೆ ಉಳಿತಂದ್ರ, ಯಾರಿಗೆ ಮನುಷ್ಯನ ಅಂದ್ರ ಮಾನವನ ಸಂಪರ್ಕ ಬರದೆ ಹಾಗೆ ಉಳಿತಂದ್ರ ಆ ಜೀವಿ ಅಂದ್ರ ಆ ವೈರಸ್ ಏನಾಗಿರ್ತಪ್ಪ ಅದು ಹಾಗೆ ಇರ್ತದೆ. ಯಾವುದೇ ರೀತಿಯ ಸಂತಾನೋತ್ಪತ್ತಿ ಏನು ಮಾಡಂಗಿಲ್ಲಪ್ಪ ಅಂದ್ರೆ ಅದು ನಡೆಸಲ್ಲ. ಹಾಗಾಗಿ ಇದನ್ನ ಸೂಕ್ಷ್ಮ ಜೀವಿಗಳ 4 ಗುಂಪುಗಳೇನಾದ್ರ ಅದ್ರ ಒಳಗೆ ಏನ್ ಮಾಡಿಲ್ಲಪ್ಪ ಅಂದ್ರೆ ಇದನ್ನ ಸೇರ್ಪಡೆ ಮಾಡಿಲ್ಲ. ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳಿಂದ ಬರುವಂತ ಪ್ರಮುಖ ಕಾಯಿಲೆಗಳು ನೋಡ್ರಿ. ವೈರಸ್ ನಿಂದ ಬರುವಂತ ಕಾಯಿಲೆಗಳು, ಪ್ರೋಟೋಜೋವಾಗಳಿಂದ ಬರುವಂತ, ಶೈವಾಲದಿಂದ ಬರುವಂತ, ಶಿಲೀಂಧ್ರಗಳಿಂದ ಸಾಕಷ್ಟು ಜೀವಿಗಳಿಂದ ಏನಪ್ಪಾ ಅಂದ್ರೆ ನಮಗ ಸೂಕ್ಷ್ಮ ಜೀವಿಗಳು ನಮಗ ಒಂದ್ ಕಡೆ ಏನಾಗಿದವಪ್ಪ ಅಂದ್ರ ಅನುಕೂಲನೂ ಆಗಿದಾವ, ಇನ್ನೊಂದು ಕಡೆ ಏನಾಗಿದವಪ್ಪ ಅಂದ್ರ ಶಾಪನೂ ಆಗಿದಾವ. ನೋಡ್ರಿ,
ಈ ವೈರಸ್ನಿಂದ ಬರುವಂತ ಕಾಯಿಲೆಗಳು ನೋಡ್ರಿ, ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆ ನಮಗೆ ಕೇಳಿರ್ತಾನೆ. ವೈರಸ್ನಿಂದ ಬರುವಂತ ಕಾಯಿಲೆ ನೋಡ್ರಿ, ಶೀತ, ನೀವು ನೆಗಡಿ ಅಂತೀರಲ್ಲ ಅದು ವೈರಸ್ನಿಂದ ಬರ್ತದ. ಇನ್ಫ್ಲೂಯೆಂಜಾ ಅಂದ್ರೆ ಫ್ಲೂ ಅಂದ್ರೆ ಜ್ವರ ಅಂತಿರಲ್ಲ ಅದು ಏನಪ್ಪ ಅಂದ್ರೆ ವೈರಸ್ನಿಂದ ಬರ್ತದ. ಸಿತಾಳೆ ಸಿಡುಬು, ಕೆಮ್ಮು, ಪೋಲಿಯೋ ಇವೆಲ್ಲ ಇವೇನಪ್ಪ ಅಂದ್ರೆ ಪ್ರಮುಖವಾಗಿ ವೈರಸ್ನಿಂದ ಬರುವಂತ ಕಾಯಿಲೆಗಳಾಗಿವೆ. ಇನ್ನು ಪ್ರೋಟೋಜೋವಾ ಅಂದ್ರೆ ಆದಿವಾಸಿಗಳಂತ ಕರಿತೀವಿ. ನೋಡ್ರಿ ಈ ಪ್ರೋಟೋಜೋವಾಗಳ ಏನಪ್ಪಾ ಅಂದ್ರ ಅಮೀಬಾ, ಪ್ಯಾರಾಮಿಸಿಯಂ, ಮಲೇರಿಯಾ ಇವುಗಳು ಏನಪ್ಪಾ ಅಂದ್ರ ಈ ಪ್ರೋಟೋಜೋವಾಗಳಿಂದ ಬರುವಂತ ಪ್ರಮುಖ ಕಾಯಿಲೆಗಳು. ಶೈವಲದಿಂದ ಬಂದ ಕ್ಲಮಿಡೋಮೋನಾಸ್, ಸ್ಪೈರಾಗೈರಾ ಇವು ಏನಪ್ಪಾ ಅಂದ್ರ ಶೈವಲೆಗಳಿಂದ ಬರುವಂತ ಪ್ರಮುಖ ಕಾಯಿಲೆ. ಯಾವುದಂದ್ರ ಒಂದು ಸ್ಪೈರೋಗೈರಾ, ಇನ್ನೊಂದು ಕ್ಲಮಿಡೋಮೋನಾಸ್ ಅನ್ನೋದು ಏನಪ್ಪಾ ಅಂದ್ರ ಶೈವಲೆಗಳಿಂದ ಬರುವಂತ ಕಾಯಿಲೆಗಳು. ನೆಕ್ಸ್ಟ್ ಶಿಲಿಂದ ಬ್ರೆಡ್ ಮೌಲ್ಡ್, ಆಸ್ಫೆರ್ ಜೆಲ್ಲಿಸ್ ಅನ್ನೋದು ಏನಪ್ಪಾ ಅಂದ್ರ ಇವು ಶಿಲಿಂದಗಳಿಂದ ಬಂದಂತ ಕಾಯಿಲೆಗಳ ಏನಾಗಿದಪ್ಪ. ಆದ್ರೆ ನಮಗ ಕೆಲವು ಸೂಕ್ಷ್ಮ ಜೀವಿಗಳು ನಮಗೆ ಅನುಕೂಲವಾದ್ರೆ ಇನ್ನೂ ಕೆಲವು ಏನಪ್ಪಾ ಅಂದ್ರ ಹಾನಿಕಾರಕವಾಗಿವ. ಹಾಗಾಗಿ ಇವು ವರನೂ ಹೌದು ಮತ್ತು ಏನಪ್ಪಾ ಅಂದ್ರ ಶಾಪವೂ ಹೌದು ಅನ್ನೋ ರೀತಿಯಲ್ಲಿ ಏನಪ್ಪಾ ಅಂದ್ರ ನಮಗ ನಮ್ಮ ದೇಹದಲ್ಲಿ ಏನಾಗಿದಪ್ಪ ಅಂದ್ರ ಸೂಕ್ಷ್ಮ ಜೀವಿಗಳು ಮಾಡ್ತಾವ. ನೆಕ್ಸ್ಟ್ 117ನೇ ಪ್ರಶ್ನೆ ನೋಡ್ರಿ, ಹಾಲು ಮೊಸರನ್ನಾಗಿಸಲು ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾ ಸಹಾಯಕವಾಗುವುದು? ಎ ಆಪ್ಷನ್ ಲ್ಯಾಕ್ಟೋ ಬ್ಯಾಕ್ಟೀರಿಯಾ, ಬಿ ಆಪ್ಷನ್ ಮೈಕೋ ಬ್ಯಾಕ್ಟೀರಿಯಾ, ಸಿ ಆಪ್ಷನ್ ಲ್ಯಾಕ್ಟಿಕ್ ಆಮ್ಲ, ಡಿ ಆಪ್ಷನ್ ಮೇಲಿನ ಯಾವುದು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಎ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಲ್ಯಾಕ್ಟೋ ಬ್ಯಾಕ್ಟೀರಿಯಾ ಏನ್ ಮಾಡ್ತದಪ್ಪ ಅಂದ್ರ ಹಾಲನ್ನು ಮೊಸರನ್ನಾಗಿ ಏನ್ ಮಾಡ್ತದಪ್ಪ ಅಂದ್ರ ಪರಿವರ್ತನೆ ಮಾಡ್ತದ. ಇನ್ನ ಲ್ಯಾಕ್ಟಿಕ್ ಆಮ್ಲ ಅಂದ್ರೆ ಏನು ನೋಡ್ರಿ, ಲ್ಯಾಕ್ಟಿಕ್ ಆಮ್ಲ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲೊಂದು ಏನಪ್ಪಾ ಅಂದ್ರ ಮಾವಿನ ಮರ ಐತೆ ಅಂತ ತಿಳ್ಕೊರಿ. ವೇಟ್ ಇಲ್ಲೊಂದು ಏನಪ್ಪಾ ಅಂದ್ರ ಒಂದು ಮಾವಿನ ಮರ ಅದ. ಆ ಮಾವಿನ ಮರದ ಕೆಳಗ ನೀವು ನಿರಂತರವಾಗಿ ನಿಂತಿಗೆಸಿ ಮಾವಿನ ಮರದ ಕೆಳಗ ನೀವು ನಿರಂತರವಾಗಿ ನಿಂತು ಅಲ್ಲಿಗೆ ಏನಾದ್ರೂ ಕಲ್ಲು ಹೋಗುದ್ರಾಗ ನಿರಂತರವಾಗಿ ಕಲ್ಲು ಹೋಗಿದ್ರ ನಿಮ್ಮ ಕೈಯಲ್ಲಿ ಮೊಣಕೈ ಒಳಗೆ ಏನಾಗ್ತದಪ್ಪ ಅಂದ್ರ ನೋವು ಕಾಣ್ತದ. ಏನ್ ಕಾಣ್ತದ? ನೋವು ಕಾಣ್ತದ. ಅದಕ್ಕೆ ಕಾರಣ ಯಾವ್ದಪ್ಪ ಅಂದ್ರ ಲ್ಯಾಕ್ಟಿಕ್ ಆಮ್ಲ. ಇದು 2017ರೊಳಗ ಪೇಪರ್ 2 KS ಒಳಗ KS ಪರೀಕ್ಷೆಗೆ ಏನಪ್ಪ ಅಂದ್ರೆ ಈ ರೀತಿಯ ಪ್ರಶ್ನೆ ಕೇಳಿದೆ. ಇನ್ನ TB, ಈ ಮೈಕೋ ಬ್ಯಾಕ್ಟೀರಿಯಿಂದ ಯಾವ ಕಾಯಿಲೆ ಬರ್ತದಪ್ಪ ಅಂದ್ರ TB ಕಾಯಿಲೆ ಬರ್ತದ. ನೋಡ್ರಿ ಬ್ಯಾಕ್ಟೀರಿಯಾ ಬಗ್ಗೆ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಬ್ಯಾಕ್ಟೀರಿಯಾ ತ್ಯಾಜ್ಯ ವಿಘಟನೆಗೆ ಸಹಾಯಕವಾಗಿದೆ. ನೋಡ್ರಿ ಬ್ಯಾಕ್ಟೀರಿಯಿಂದ ನಮಗ ತ್ಯಾಜ್ಯಗಳ ವಿಘಟನೆ ಮಾಡೋದಕ್ಕೆ ಏನಪ್ಪಾ ಅಂದ್ರ ಸಹಾಯಕವಾಗ್ತದ. ನೆಕ್ಸ್ಟ್ ನಮಗ ಅವುಗಳಿಂದ ಒಂದಿಷ್ಟು ಕಾಯಿಲೆಗಳನ್ನು ಸಹ ಏನ್ ಮಾಡ್ತಾವಪ್ಪ ಅಂದ್ರ ಬರ್ತಾವ. ನೆಕ್ಸ್ಟ್ ಅದ್ರೊಳಗ ಲ್ಯಾಕ್ಟೋಬ್ಯಾಸಿಲಿಸ್ ಬ್ಯಾಕ್ಟೀರಿಯಾ ಏನ್ ಮಾಡ್ತದಪ್ಪ ಅಂದ್ರ ಹಾಲು ಇದ್ದಿದ್ದನ್ನ ಅದು ಏನಾಗ್ತದ ಮೊಸರನ್ನಾಗಿ ಪರಿವರ್ತನೆ ಮಾಡ್ತದ. ನೆಕ್ಸ್ಟ್ ಈ ಬ್ಯಾಕ್ಟೀರಿಯಾಗಳನ್ನ ಗಿಣ್ಣು, ಉಪ್ಪಿನಕಾಯಿ, ಇತರ ಆಹಾರ ಪದಾರ್ಥ ತಯಾರಿಕೆಯಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಬಳಸ್ತೀವಿ. ಮತ್ತೆ ಇಷ್ಟ ಅಂತ ಬರ್ತದ. ಏನ್ ಬರ್ತದ? ಇಷ್ಟ ಅಂತ ಬರ್ತದ. ಇಷ್ಟು ವೇಗವಾಗಿ ಸಂತಾನೋತ್ಪತ್ತಿ ಮಾಡೋದು. ಯಾವುದು ವೇಗವಾಗಿ ಸಂತಾನೋತ್ಪತ್ತಿ ಮಾಡ್ತದ? ಇಷ್ಟ ಏನಪ್ಪ ಅಂದ್ರ ವೇಗವಾಗಿ ಸಂತಾನೋತ್ಪತ್ತಿ ಮಾಡೋದು ಮತ್ತು ಉಸಿರಾಟದ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದ. ಏನ್ ಮಾಡ್ತದ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದ. ಆದ್ರಿಂದ ಇಷ್ಟನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರ? ನೋಡ್ರಿ, ಇಷ್ಟು ವೇಗವಾಗಿ ಸಂತಾನೋತ್ಪತ್ತಿ ಮಾಡ್ತಾರ ಅನ್ನೋದು ಗೊತ್ತಾಯ್ತು. ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾರ ಅನ್ನೋದು ಗೊತ್ತಾಯ್ತು. ಅದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರ ಅನ್ನೋದು ನೋಡ್ರಿ. ಅದನ್ನ ಬೇಕರಿ ಒಳಗ ಬ್ರೆಡ್ ತಯಾರು ಮಾಡುವ ಸಂದರ್ಭದಲ್ಲಿ ಇಷ್ಟನ್ನು ಬಳಕೆ ಮಾಡ್ತಾರೆ. ಕೇಕ್ ತಯಾರು ಮಾಡುವಾಗ, ರವೆ ಇಡ್ಲಿ ಮಾಡುವಾಗ, ದೋಸೆ ಹಿಟ್ಟನ್ನು ಒಯ್ಯುವಾಗ ಇವೆಲ್ಲದಕ್ಕೆ ಏನಾಗ್ತದ? ಇಷ್ಟ ಕಾರಣ ಆಗ್ತದ. ಏನಾಗ್ತದ? ಇಷ್ಟ ಆಗ್ತದ. ಇಷ್ಟು ವೇಗವಾಗಿ ಸಂತಾನೋತ್ಪತ್ತಿ ಏನಪ್ಪಾ ಅಂದ್ರ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಅಲ್ಲಿ ಉಬ್ಬುವಿಕೆ ಕ್ರಿಯೆ ಏನಾಗ್ತದಪ್ಪ ಅಂದ್ರೆ ನಡೀತದ. ನೋಡ್ರಿ ನೀವು ಮನಿ ಒಳಗ ದೋಸೆ ಹಿಟ್ಟನ್ನ ನೋಡ್ರಿ, ರವೆ ಇಡ್ಲಿ ಹಿಟ್ಟನ್ನ ನೋಡ್ರಿ, ಅದು ಮ್ಯಾಲೆ ಬುರು 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 ಬಂದಿರ್ತದ. ಏನಾಗಿರ್ತದ? ಅದು ಬಹಳ ಬುರು ಬುರು ಬಂದಿರ್ತದ. ಅದನ್ನ ನೋಡಿದ್ರ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಒಂದು ಐಡಿಯಾ ಬರ್ತದೆ. ನೆಕ್ಸ್ಟ್ ವೈನು ಮದ್ಯ ತಯಾರಿಕೆಯಲ್ಲಿ ಇಷ್ಟನ್ನು ಬಳಕೆ ಮಾಡ್ತದ. ವೈನ್ ಅಂದ್ರೆ ಎರಡು ರೀತಿ ಕೊಡ್ತಾವ. ಒಂದ್ ಏನಪ್ಪಾ ಅಂದ್ರ ಸರಾಯಿ ಅಂತ ಅರ್ಥ ಕೊಡ್ತದ, ಇನ್ನೊಂದು ಅರ್ಥ ಏನಪ್ಪಾ ಅಂದ್ರ ಹಣ್ಣಿನ ರಸಗಳಂತ ಅರ್ಥನೂ ಕೊಡ್ತದ. ಆದ್ರ ಈ ವೈನ್ಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಷ್ಟನ್ನು ಬಳಕೆ ಮಾಡ್ತಾರ. ಇನ್ನು ಅಸಿಟಿಕ್ ಆಮ್ಲ ತಯಾರಿಕೆಯಲ್ಲಿ ಇಷ್ಟನ್ನು ಬಳಕೆ ಮಾಡ್ತಾರೆ. ಎಲ್ಲೆಲ್ಲಿ ಬಳಕೆ ಮಾಡ್ತಾರ? ಮನಿ ಒಳಗ ಆಗಿರ್ಬೋದು, ಬೇಕರಿ ಒಳಗ ಬ್ರೆಡ್, ಕೇಕ್, ರವೆ, ಇಡ್ಲಿ, ದೋಸೆ ಮುಂತಾದ ತಯಾರಿಯಲ್ಲಿ ಇಷ್ಟನ್ನು ಬಳಕೆ ಮಾಡ್ತಾರ. ವೈನ್ ತಯಾರಿಕೆಯಲ್ಲಿ, ಅಸಿಟಿಕ್ ಆಮ್ಲ ತಯಾರಿಕೆಯಲ್ಲಿ ಇವೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಇಷ್ಟನ್ನ ಬಳಕೆ ಮಾಡ್ತಾರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 118ನೇ ಪ್ರಶ್ನೆ.
ಯಾವ ವಿಜ್ಞಾನಿಯು 1857ರಂದು ಹುದುಗುವಿಕೆ ಪ್ರಕ್ರಿಯೆ ಅನ್ವೇಷಣೆ ಮಾಡಿದರು? ಎ ಆಪ್ಷನ್ ಸರ್ ಐಸಕ್ ನ್ಯೂಟನ್, ಬಿ ಆಪ್ಷನ್ ಲೂಯಿ ಫಾಚರ್, ಸಿ ಆಪ್ಷನ್ ರಾಬರ್ಟ್ ಹುಕ್, ಡಿ ಆಪ್ಷನ್ ಎಡ್ವರ್ಡ್ ಜೆನ್ನರ್. ಇದಕ್ಕೆ ರೈಟ್ ಆನ್ಸರ್ ಬಂದು ಲೂಯಿ ಫಾಚರ್ ಬರ್ತಾರೆ. 1857ರಲ್ಲಿ ಎಷ್ಟರೊಳಗ 1857ರಲ್ಲಿ ಲೂಯಿ ಫಾಚರ್ ಏನ್ ಮಾಡಿದಪ್ಪ ಅಂದ್ರ ಫಾರ್ಮೆಂಟೇಶನ್ ಅಂದ್ರ ಉದುಗುವಿಕೆ ಪ್ರಕ್ರಿಯೆಯನ್ನು ಏನ್ ಮಾಡಿದನಂತ ಅನ್ವೇಷಣೆ ಮಾಡಿದ. ಈಗ ದೋಸೆ ಇದೆಯಲ್ಲ, ದೋಸೆ ಹಾಕಬೇಕಾಗೈತೆ ಅಂದ್ರ ಮೊದಲಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಇಷ್ಟಲಿಂದ ಉದುಗುವಿಕೆ ಕ್ರಿಯೆ ನಡೀಬೇಕಲ್ಲಿ. ಉದುಗುವಿಕೆ ಕ್ರಿಯೆ ನಡೆದ್ರೆ ಮಾತ್ರ ದೋಸೆ ಚಂದ ಬರ್ತಾವ, ಟೇಸ್ಟ್ ಆಗ್ತಾವ. ಇಲ್ಲಾಂದ್ರೆ ಏನು ಮಾಡಂಗಿಲ್ಲಪ್ಪ ಅಂದ್ರೆ ಸಾಧ್ಯ ಇಲ್ಲ. ಅಂತ ಪ್ರಕ್ರಿಯೆಯನ್ನು ಮೊದಲಿಗೆ ಯಾರ ಕಂಡು ಹಿಡಿದ ಅಂದ್ರ ಲೂಯಿ ಫಾಚರ್ ಅನ್ನೋ ವಿಜ್ಞಾನ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕಂಡು ಹಿಡಿತಾನ. ನೋಡು, ಫಾರ್ಮೆಂಟೇಶನ್ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಏನೇನ್ ನಡಿಬೇಕಪ್ಪ ಅಂದ್ರ ಒಂದು ಶುಗರ್ ಇರಬೇಕು, ಒಂದು ಈಸ್ಟ್ ಇರಬೇಕು. ಅದು ಏನಾಗಿರ್ತದಪ್ಪ ಅಂದ್ರ ಫಾರ್ಮೆಂಟೇಶನ್ ಆಗ್ತದ. ಈ ಫಾರ್ಮೆಂಟೇಶನ್ ಯಾವ್ದ್ರಿಂದ ಏನೇನ್ ಒಳಗೊಂಡಿರ್ತದ ಅಂದ್ರ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ಏನ್ ಮಾಡಿರ್ತದಪ್ಪ ಅಂದ್ರ ಒಳಗೊಂಡಿರ್ತದೆ. ಈ ಚಿತ್ರ ನೋಡ್ರಿ ಒಂದ್ಸಲ, ಇದನ್ನ ನೋಡಿ ಈ ಫಾರ್ಮುಲಾ ನೋಡ್ಬಿಟ್ರೆ ಅಂದ್ರೆ ನಿಮಗೆ ಏನಾಗ್ತದಪ್ಪ ಅಂದ್ರ ಎಲ್ಲವೂ ಅರ್ಥ ಆಗ್ತದೆ. ಆದ್ರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿಲ್ಲ ಇದ್ರೊಳಗು. ಇಲ್ಲಿ ನೋಡು, ಗುಡುಗುರುಗಾಲ ಅಗಳ ಹೇಳಿದ್ರೆ ಇಷ್ಟು ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಮಾಡ್ತದ, ಉದುಗುವಿಕೆ ಕ್ರಿಯೆ ಎಲ್ಲಿ ನಡೀತದೆ. ಈ ಚಿತ್ರ ಇಮೇಜ್ ನೋಡ್ರಿ, ಇದನ್ನ ನೋಡಿದ್ರ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ನಿಮಗ ಐಡಿಯಾ ಬರ್ತದ. ನೋಡ್ರಿ, ಉದುಗುವಿಕೆ ಪ್ರಕ್ರಿಯೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವ ಪ್ರಕ್ರಿಯೆ ಏನಂತಾರಂದ್ರ ಉದುಗುವಿಕೆ ಅಂತ ಕರಿತಾರ. ಏನ್ ಸಕ್ಕರೆ ಶುಗರ್ ಏನಿದಲ್ಲ ಅದು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆತ ಅಂದ್ರ ಅದು ಏನಾಗಿರ್ತಪ್ಪ ಅಂದ್ರೆ ಉದುಗುವಿಕೆ ಅಂತ ಕರಿತಾರ. ಈ ಪ್ರಕ್ರಿಯೆನ 1850ರಲ್ಲಿ ಲೂಯಿ ಫಾಚರ್ ಏನ್ ಮಾಡದಪ್ಪ ಅಂತ ಕಂಡುಹಿಡಿದ. ಉದುಗುವಿಕೆಯ ಮುಖ್ಯ ಕಾರಣ ಏನಾಗ್ತದೆ ಅಂದ್ರೆ ಇಷ್ಟ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಡ್ರಿ, ಈ ಉದುಗುವಿಕೆ ಕ್ರಿಯೆ ನಡಿಬೇಕಾಯ್ತ ಮೊದಲಿಗೆ ಏನ್ ಬೇಕಾಗ್ತದಪ್ಪ ಅಂದ್ರ ಇಷ್ಟ ಬೇಕಾಗ್ತದೆ. ಇನ್ನ ಸೂಕ್ಷ್ಮ ಜೀವಿಗಳ ಸಂಶೋಧನೆ ಮಾಡಿದವರು ಯಾರಂದ್ರ ರಾಬರ್ಟ್ ಹುಕ್. ಯಾರು ಸಂಶೋಧನೆ ಮಾಡ್ತಾರ? ರಾಬರ್ಟ್ ಹುಕ್ ಅವ್ರು ಸಂಶೋಧನೆ ಮಾಡ್ತಾರ. ಆಲ್ರೆಡಿ ಫಿಸಿ ಈ ಪ್ರಶ್ನೆ ಕೇಳಿದಾನ. ನೆಕ್ಸ್ಟ್ 1798ರಲ್ಲಿ ಸಿಡುಬು ರೋಗಕ್ಕೆ ಎಡ್ವರ್ಡ್ ಜೆನ್ನರ್ ಏನ್ ಮಾಡಿದ್ರಪ್ಪ ಅಂದ್ರ ಮೊದಲಿಗೆ ಲಸಿಕೆಯನ್ನ ಕಂಡುಹಿಡಿದ್ರು. ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಒಳಗೆ ಕೇಳಿದಾನ. ಯಾವ ಎಕ್ಸಾಮ್? ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೇಳಿದಾನ. ಸಿಡುಬು ರೋಗಕ್ಕೆ ಮೊದಲಿಗೆ ಲಸಿಕೆ ಕಂಡುಹಿಡಿದವ್ರು ಯಾರಂತ ನಮ್ಗೆ ಕೇಳಿದ. ಯಾರು ಕಂಡುಹಿಡಿದ್ರು ನೋಡೋಣ ಹೇಳ್ರಿ? ಎಡ್ವರ್ಡ್ ಜೆನ್ನರ್ ಕಂಡುಹಿಡಿದ್ರು. ಯಾವ ವರ್ಷ ಕಂಡುಹಿಡಿದಂದ್ರ 1798ರೊಳಗ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಅದನ್ನ ಕಂಡುಹಿಡಿತಾನ. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು ಏನಪ್ಪ ಅಂದ್ರೆ ಪೆನ್ಸಿಲಿನ್ ಕಂಡುಹಿಡಿತಾರೆ. ಇವ್ರು ಏನ್ ಕಂಡುಹಿಡಿತಾರ? ಪೆನ್ಸಿಲಿನ್ ಕಂಡುಹಿಡಿತಾರ. ಯಾವ ವರ್ಷ ಕಂಡುಹಿಡಿದ್ರ ಅಂದ್ರೆ 1929ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ರೋಗಕಾರಕ ಬ್ಯಾಕ್ಟೀರಿಯಾ ಕೃಷಿದ ಮೇಲೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವರು ಪೆನ್ಸಿಲನ್ನ ಕಂಡುಹಿಡಿತಾರ. ಇದರಿಂದ ಒಂದು ಕಥೆನೇ ಅದ. ಈತ ನೋಡ್ರಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಕೆಲಸ ಮಾಡುವಂತ ಸಂದರ್ಭದೊಳಗ ಸ್ವಲ್ಪ ಔಷಧದೊಳಗೆ ಏನ್ ಮಾಡ್ತಾನಂದ್ರೆ ಬೇರೆ ಕಡೆ ಹೋಗಿರ್ತಾನ. ಆತ ಏನ್ ಮಾಡಿರ್ತಾನಪ್ಪ ಅಂದ್ರೆ ಒಂದು ಬಾಟಲ್ ಒಳಗ ಒಂದು ವಸ್ತುವನ್ನ ಇಟ್ಟಿರ್ತಾನ. ಅದು ಬರುವಾಗ ಏನಾಗಿರ್ತದಪ್ಪ ಅಂದ್ರೆ ಹಳದಿ ಕಲರ್ ಎಂದ ಗ್ರೀನ್ ಕಲರ್ ಬಂದಿರ್ತದೆ. ಯಾವ ಕಲರ್? ಗ್ರೀನ್ ಕಲರ್ ಏನಪ್ಪ ಅಂದ್ರೆ ಬಂದಿರ್ತದ. ಅದನ್ನ ಸ್ವಲ್ಪ ಟೆಸ್ಟ್ ಮಾಡಿದ್ಮೇಲೆ ಅದನ್ನ ಏನಪ್ಪ ಅಂದ್ರೆ ಟೆಸ್ಟ್ ಮಾಡಿದ್ಮೇಲೆ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ಏನೋ ಹೊಸದಾದ ಒಂದು ಜೀವಿಯನ್ನು ಉಟ್ಕೊಂಡದಲ್ಲ ಅಂತ ಇದು ಮಾಡಿದ್ರೆ ಅದು ಯಾವ್ದಾಗಿರ್ತದೆ ಅಂದ್ರೆ ಪೆನ್ಸಿಲಿನ್ ಆಗಿರ್ತದೆ. ಯಾವ್ದಾಗಿರ್ತದ? ಪೆನ್ಸಿಲಿನ್ ಆಗಿರ್ತದೆ. ನೆಕ್ಸ್ಟ್ 119ನೇ ಪ್ರಶ್ನೆ ನೋಡಿ. ಡೆಂಗು ಕಾಯಿಲೆ ಹರಡುವಿಕೆ ಕಾರಣವಾದ ಸೊಳ್ಳೆ ಯಾವುದು? ಡೆಂಗು ಕಾಯಿಲೆ ಯಾವ ಸೊಳ್ಳೆ ಕಚ್ಚುವುದರಿಂದ ಬರ್ತದೆ ಅಂತ ಏನ್ ಮಾಡಿದ್ರೆ ಇಲ್ಲಿ ಪ್ರಶ್ನೆ ಕೇಳಿದಾನ. ಎ ಆಪ್ಷನ್ ಹೆಣ್ಣು ಅನಾಫಿಲಸ್, ಬಿ ಆಪ್ಷನ್ ಈಡಿಸ್, ಸಿ ಆಪ್ಷನ್ ಎ ಮತ್ತು ಬಿ, ಡಿ ಆಪ್ಷನ್ ಎ ಮತ್ತು ಬಿ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಈಡಿಸ್. ಮಾನವನಿಗೆ ಅಥವಾ ಮನುಷ್ಯರಿಗೆ ಏನಪ್ಪಾ ಅಂದ್ರೆ ಈಡಿಸ್ ಸೊಳ್ಳೆ ಕಚ್ಚುವುದರಿಂದ ಈ ಡೆಂಗು ಕಾಯಿಲೆ ಏನ್ ಮಾಡ್ತದಪ್ಪ ಅಂತ ಬರ್ತದೆ. ಇಲ್ಲಿ ಇದೇ ಈಡಿಸ್ ಸೊಳ್ಳೆ. ಇದ್ರ ಮೇಲೆ ಇರುವಂತ ಚುಕ್ಕೆಗಳು ಅಂದ್ರೆ ಬ್ಲಾಕ್ ಏನಾಗಿದಪ್ಪ ಅಂದ್ರೆ ಅದ್ರ ಮೈ ಅದ, ಅದ್ರ ಮೇಲೆ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ವೈಟ್ ಚುಕ್ಕೆಗಳು ಇರ್ತಾವ. ಅದೇ ಏನಾಗಿರ್ತದಪ್ಪ ಅಂದ್ರೆ ಈಡಿಸ್ ಸೊಳ್ಳೆ ಆಗಿರ್ತದ. ನೋಡ್ರಿ, ಮಾನವನಿಗೆ ಹೆಣ್ಣು ಅನಾಫಿಲಸ್ ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ಕಾಯಿಲೆ ಬರ್ತದ. ನೋಡ್ರಿ, ಹೆಣ್ಣು ಅನಾಫಿಲಸ್ ಸೊಳ್ಳೆ ಕಚ್ಚುವುದರಿಂದ ಯಾವ ಕಾಯಿಲೆ ಬರ್ತದ? ಮಲೇರಿಯಾ ಕಾಯಿಲೆ ಬರ್ತದ. ಅದೇ ಈಡಿಸ್ ಸೊಳ್ಳೆ ಕಚ್ಚಿದ್ರಂದ್ರ ಅದು ಏನಾಗ್ತದಪ್ಪ ಅಂದ್ರ ಡೆಂಗು ಕಾಯಿಲೆ ಬರ್ತದ. ಯಾವ ಕಾಯಿಲೆ ಬರ್ತದ? ಡೆಂಗು ಕಾಯಿಲೆ ಬರ್ತದ. ಎಲ್ಲಾ ಸೊಳ್ಳೆಗಳು ಎಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಎಲ್ಲಿ ಮಾಡ್ತಾವಪ್ಪ ಅಂದ್ರ ನಿಂತಿರುವ ನೀರಿನ ಮೇಲೆ ಏನಾಗ್ತಾವಪ್ಪ ಅಂದ್ರೆ ಎಲ್ಲಾ ಸೊಳ್ಳೆಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡ್ತಾವ. ನಿಮ್ಮ ಮನೆ ಸುತ್ತಮುತ್ತ ನೋಡ್ಬೋದು ನೀವು, ಗಟರಗಳು ಇರ್ತಾವ, ಚರಂಡಿಗಳು ಇರ್ತಾವ. ಅಲ್ಲಿ ಒಂದಿಷ್ಟು ಸ್ವಲ್ಪ ದಿನಗಳ ಕಾಲ ನೀರ್ ನಿರಂತರವಾಗಿ ನಿಂತಿತ್ತಂದ್ರ ನೀವು ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿಬಿಡ್ರಪ್ಪ ಅಂದ್ರ ಅದ್ರ ಒಳಗೆ ಒಂದಿಷ್ಟು ಪೆಟ್ರೋಲ್, ಡೀಸೆಲ್, ಇಲ್ಲಾಂದ್ರೆ ನಿಮ್ಮ ಸಿಮೆಂಟ್ ಅಂತೂ ಇಲ್ಲ. ಈಗ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಸಿಮೆಂಟ್ ಹೋಗ್ಬಿಟ್ಟದ ನಮ್ಮಲ್ಲಿ.
ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಹಾಕ್ಬಿಡ್ರಿ. ಯಾಕಂದ್ರೆ ಇದ್ರಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಡೆಂಗು ವೈರಸ್ ಹರಡುವುದು ಏನಾಗ್ತದಪ್ಪ ಅಂದ್ರೆ ಕಮ್ಮಿ ಆಗ್ತದೆ. ಇಡೀ ಸೊಳ್ಳೆ ಎಲ್ಲಿ ತನ್ನ ಇಡೀ ಸೊಳ್ಳೆ ಆಗಿರ್ಬೋದು, ಅನಾಫಿಲಸ್ ಸೊಳ್ಳೆ ಆಗಿರ್ಬೋದು, ತನ್ನ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಆಗ್ತದಪ್ಪ ಅಂದ್ರೆ ಒಂದು ಗುಂಡ ಐತಿ, ಆ ಗುಂಡದೊಳಗೆ ಏನಾದ್ರೂ ನೀರಿನೊಳಗೆ ನಿಂತಿದ್ದು ಅಂದ್ರೆ ಅಲ್ಲಿ ಮೊಟ್ಟೆಗಳನ್ನಿಟ್ಟು ತನ್ನ ಸಂತಾನೋತ್ಪತ್ತಿ ಏನ್ ಮಾಡ್ತದ. ಅವಾಗ ಏನಾದ್ರೂ ಸೊಳ್ಳೆಗಳು ಬಂದು ನಿಮ್ಮ ಕಡೆ ಯಾವ ಕಾಯಿಲೆ ಬರ್ತದ, ಡೆಂಗು ಕಾಯಿಲೆ ಬರ್ತದ, ಇಲ್ಲಾಂದ್ರೆ ಮಲೇರಿಯಾ ಕಾಯಿಲೆ ಬರ್ತದ. ಆದ್ರಿಂದ ಅವುಗಳನ್ನ ತಪ್ಪಿಸೋ ಸಲುವಾಗಿ ಏನ್ ಮಾಡ್ರಿ ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಇರುವಂತ ಕುಂಡಗಳಾಗಿರ್ಬೋದು, ನೆಕ್ಸ್ಟ್ ಗಟರಗಳಾಗಿರ್ಬೋದು, ನಿಮ್ಮ ಮನೆಗಳ ಮುಂದೆ ಅಥವಾ ಮೆಳಗಿ ಮೇಲೆ ಟೈರ್ ಕೊಟ್ಟಿರ್ತೀರಿ, ಆ ಟೈರ್ ಒಳಗೆ ನೀರ್ ನಿಂತಿರ್ತವ, ಅಲ್ಲಿ ಅವು ಸಾಧ್ಯವಾದಷ್ಟು ಏನ್ ಮಾಡ್ರಪ್ಪ ಅಂದ್ರೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿದ್ರ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಯಾವುದೇ ಸೊಳ್ಳೆಗಳು ಏನಪ್ಪ ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆಗಳು ಏನಪ್ಪ ಅಂದ್ರೆ ನಡೆಯೋದಿಲ್ಲ. ಅವು ನೀವು ಸೇಫ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಇರ್ತಾರ. ನೆಕ್ಸ್ಟ್ ಕೂಲರ್ಗಳಲ್ಲಿ, ಟೈರ್ಗಳಲ್ಲಿ, ಹೂ ಕುಂಡ, ನಮ್ಮ ಸುತ್ತಮುತ್ತಲಿನ ಗಟರಗಳಲ್ಲಿ ಎಲ್ಲಿ ನೀರು ನಿಂದಿರ್ತದೋ ಅಲ್ಲೆಲ್ಲ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸ್ತಾವ. ಇನ್ನ ಬ್ಯಾಕ್ಟೀರಿಯಾ ನೋಡ್ರಿ, ಬ್ಯಾಕ್ಟೀರಿಯಾದಿಂದ ಬರುವಂತ ಪ್ರಮುಖ ಕಾಯಿಲೆಗಳು ನೋಡ್ರಿ. ಕಾಲರಾ ಇದಕ್ಕೆ ಯಾವ ಬ್ಯಾಕ್ಟೀರಿಯಾ ಕಾಡತ್ತ, ಮೈಕೋ ಬ್ಯಾಕ್ಟೀರಿಯಾದಿಂದ ಬರ್ತದ. ಕ್ಷಯ, ವಿಷಮ ಶೀತ ಜ್ವರ, ಅಂತ್ರಾಕ್ಸ್ ಇದು ಪ್ರಾಣಿಗಳಲ್ಲಿ ಉಂಟು ಮಾಡುವಂತ ಒಂದು ಭಯಾನಕ ರೋಗವಾಗಿದೆ. ನೆಕ್ಸ್ಟ್ ಜಾನುವಾರುಗಳ ತಗುಲುವ ಕಾಲು ಮತ್ತು ಬಾಯಿ ರೋಗ, ಇದು ಯಾವುದರಿಂದ ಬರ್ತದಪ್ಪ ಅಂದ್ರೆ ವೈರಸ್, ಸೂಕ್ಷ್ಮ ಜೀವಿಗಳಿಂದ ಏನಪ್ಪ ಅಂದ್ರೆ ಇದು ಬರ್ತದೆ. 2015 SDA ಈ ಪ್ರಶ್ನೆ ಕೇಳಿದ್ದು. ಅಲ್ಲಿ ಆಪ್ಷನ್ಸ್ ವೈರಸ್ ಅಂತ ಕೊಟ್ಟಿದ್ದಿಲ್ಲ, ಅದು ಏನಂತ ಕೊಟ್ಟಿದ್ದಪ್ಪ ಅಂದ್ರೆ ಸೂಕ್ಷ್ಮ ಜೀವಿ ಅಂತ ಕೊಟ್ಟಿದ್ದ. ಏನ್ ಕೊಟ್ಟಿದ್ದ? ಸೂಕ್ಷ್ಮ ಜೀವಿ ಅಂತ ಕೊಟ್ಟಿದ್ದೆ. ಇವೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾದಂತ ಅಂಶಗಳು ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಸಸ್ಯಗಳಲ್ಲಿ ಕಂಡು ಬರುವ ಪ್ರಮುಖ ಕಾಯಿಲೆಗಳು ಸಿಟ್ರಿಸ್ ಕ್ಯಾಂಕರ್ ಕಾಯಿಲೆ ಅಂತ ಬರ್ತದೆ, ಅದು ಬ್ಯಾಕ್ಟೀರಿಯಾದಿಂದ ಬರ್ತದ. ಇದು ಹರಡುವ ಮಾಧ್ಯಮ ಯಾವುದಪ್ಪ ಅಂದ್ರೆ ಗಾಳಿ ಮಾಧ್ಯಮ. ಇಲ್ಲಿ ನೋಡ್ರಿ, ಈ ನಿಂಬೆಹಣ್ಣು ನೋಡ್ತಿರಲ್ಲ, ಈ ನಿಂಬೆಹಣ್ಣು ಮೇಲೆ ಏನಿದಲ್ಲ ಈ ತರ ಚುಕ್ಕಿಗಳದವ್ರಿ, ಇದೇನಪ್ಪ ಅಂದ್ರೆ ಸಿಂಡ್ರಿಸ್ ಕ್ಯಾಂಕರ್. ಇದು ಏನಪ್ಪ ಅಂದ್ರೆ ಸಿಂಡ್ರಿಸ್ ಕ್ಯಾಂಕರ್. ಇದು ಯಾವುದಪ್ಪ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತದ. ಇನ್ನ ಗೋಧಿಯ ತುಕ್ಕು ರೋಗ ಶಿಲೀಂಧ್ರಗಳಿಂದ ಬರ್ತದೆ. ಇದು ಹರಡುವ ಮಾಧ್ಯಮದ ಗಾಳಿ ಮತ್ತು ಬೀಜದಿಂದ ಏನಪ್ಪ ಅಂದ್ರೆ ಹರಡ್ತದೆ. ಇಲ್ಲಿ ನೋಡ್ರಿ ಗೋಧಿಯಲ್ಲಿ ಬರುವಂತ ತುಕ್ಕು ರೋಗ ಈ ರೀತಿ ಆಗಿದೆ ನೋಡ್ರಿ. ಇಲ್ಲಿ ನೋಡ್ತಾರ, ಈ ಇಮೇಜ್ ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ನಿಮಗೆ ಐಡಿಯಾ ಬರ್ತದೆ. ಈ ರೀತಿ ಎಲ್ಲ ನೋಡಿರ್ತೀರಿ, ಆದ್ರೆ ಇದಕ್ಕೆ ಇದೇ ಕಾಯಿಲೆ ಅಂತ ಅಷ್ಟೇ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಅಂತ ಬರ್ತದೆ. ಇದು ವೈರಸ್ ಇಂದ ಬರುವಂತದ್ದು ಕೀಟ. ಇದು ಹರಡುವ ಮಾಧ್ಯಮ ಯಾವುದಪ್ಪ ಅಂದ್ರೆ ಕೀಟ. ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂದ್ರೆ ಬೆಂಡೆ ಗಿಡದ ಹಳದಿ ನಾಳದ ಮೊಸಾಯಿಕ್ ರೋಗ ಆಗ್ಯದ. ಅಂದ್ರೆ ಬೆಂಡೆ ಗಿಡ ಹಳದಿ ಕಲರ್ ಆಗಿ ಏನಪ್ಪ ಅಂದ್ರೆ ಅದು ಕಾಣ್ತದ. ನೆಕ್ಸ್ಟ್ 120ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಾನದಿಂದ ಆಹಾರವನ್ನು ಕೆಡದಂತೆ ಸಂರಕ್ಷಣೆ ಮಾಡಲಾಗುವುದು? ಎ ಆಪ್ಷನ್ ರಾಸಾಯನಿಕ ವಿಧಾನ, ಬಿ ಆಪ್ಷನ್ ಅಡಿಗೆ ವಿಧಾನ, ಸಿ ಆಪ್ಷನ್ ಸಕ್ಕರೆಯಿಂದ, ಡಿ ಆಪ್ಷನ್ ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ, ಈ ಆಪ್ಷನ್ ಶಾಖ ಮತ್ತು ತಂಪು ವಿಧಾನ. ಇಲ್ಲಿ ಕೊಟ್ಟಂತ ಎಲ್ಲಾ ಆಪ್ಷನ್ಸ್ಗಳು ಏನಾಗಿದವಪ್ಪ ಅಂದ್ರೆ ಸರಿಯಾಗದು. ಇಲ್ಲಿ ಕೊಟ್ಟಂತೆ ಎಲ್ಲಾ ವಿಷಯಗಳ ಮೂಲಕ ನಾವು ಅಂದ್ರೆ ಎಲ್ಲಾ ವಿಧಾನಗಳ ಮೂಲಕ ಏನಪ್ಪ ಅಂದ್ರೆ ನಾವು ಆಹಾರವನ್ನು ಕೆಡದಂತೆ ಸಂರಕ್ಷಣೆ ಮಾಡಬಹುದು. ಇಲ್ಲಿ 4th ಆಪ್ಷನ್ಸ್ ಇದೆಯಲ್ಲ, ಇದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಆಹಾರ ಸಂರಕ್ಷಣೆ ಮಾಡುವ ಪ್ರಮುಖ ವಿಧಾನಗಳ ಕೊಟ್ಟರ ಅಡುಗೆ ಉಪ್ಪಿನ ವಿಧಾನ. ಇದೇನಪ್ಪ ಅಂದ್ರೆ ಪ್ರಾಚೀನ ಕಾಲದಿಂದಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿಧಾನವನ್ನು ಬಳಕೆ ಮಾಡಾಕ್ತಾರ. ಇದನ್ನ ಯಾವ ಆಹಾರ ಪದಾರ್ಥವನ್ನು ಸಂರಕ್ಷಣೆ ಮಾಡಲು ಬಳಕೆ ಮಾಡ್ತಂದ್ರ ಮಾಂಸ ಮತ್ತು ಮೀನನ್ನು ಸಂರಕ್ಷಣೆ ಮಾಡಲು ಏನಪ್ಪ ಅಂದ್ರೆ ಇದನ್ನ ಬಳಕೆ ಮಾಡ್ತಾರೆ. ಮಾಂಸ ಕೆಡದಂತೆ ನಾವು ಅದನ್ನ ಹಾಗೆ ಇಡಬೇಕಾಗಿತ್ತಂದ್ರೆ ಅದಕ್ಕೆ ಒಂದಿಷ್ಟು ಉಪ್ಪನ್ನು ಸವರಿ ನೀವು ಇಟ್ಬಿಟ್ರಂದ್ರ ಅಲ್ಲಿ ಯಾವುದೇ ರೀತಿಯ ಸೂಕ್ಷ್ಮ ಜೀವಿಗಳು ಏನಾಗಂಗಿಲ್ಲಪ್ಪ ಅಂದ್ರೆ ಬೆಳೆಯಂಗಿಲ್ಲ. ಅಂದ್ರೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಅದು ತಡೆಗಟ್ಟದ. ಸಕ್ಕರೆಯಿಂದ ನಾವು ಏನ್ ಮಾಡ್ಬೋದಪ್ಪ ಅಂದ್ರ ಆಹಾರವನ್ನ ಸಂರಕ್ಷಣೆ ಮಾಡಬಹುದು. ಸಕ್ಕರೆ ತೇವಾಂಶ ಪ್ರಮಾಣ, ಆಹಾರದಲ್ಲಿ ಇರುವಂತಹ ತೇವಾಂಶ ಪ್ರಮಾಣ ಏನ್ ಕಡಿಮೆ ಮಾಡ್ತದ್ರ ಇದ್ರ ಮೂಲಕ ಏನಾಗ್ತದಪ್ಪ ಅಂದ್ರೆ ಆಹಾರ ಸಂರಕ್ಷಣೆ ಆಗ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಇಲ್ಲಿನೂ ಸಹ ಏನು ಬ್ಯಾಕ್ಟೀರಿಯಾ ಬೆಳೆಯಂಗಿಲ್ಲ. ಉದಾಹರಣೆಗೆ ಜಾಮ್ ಆಗಿರ್ಬೋದು, ಹಣ್ಣಿನ ರಸ ಆಗಿರ್ಬೋದು, ಮೈಸೂರು ಪಾಕ್ ಆಗಿರ್ಬೋದು, ಅವು ನೋಡಿ ನೀವು ಎಷ್ಟು ದಿನ ಆದ್ರೆ ಹೇಳ್ರಿ ಕೆಡೋದಿಲ್ಲ. ಕಾರಣ ಆ ಸಕ್ಕರೆ ಏನಾಗ್ತದ ಅಂದ್ರೆ ಅದರಲ್ಲಿ ಇರುವಂತ ನೀರಿನ ಪ್ರಮಾಣ, ತೇವಾಂಶದ ಪ್ರಮಾಣ ಏನಾಗ್ತದಪ್ಪ ಅಂದ್ರೆ ಅದು ಕಡಿಮೆ ಮಾಡ್ತದ. ಇನ್ನು ಎಣ್ಣೆಗಳಿಂದ ಸಂರಕ್ಷಣೆ, ಹಣ್ಣುಗಳು, ಮೀನು ಮತ್ತು ಮಾಂಸಗಳ ಎಣ್ಣೆಗಳಿಂದ ಸಂರಕ್ಷಣೆ ಮಾಡಲಾಗ್ತದೆ. ಇದು ಏನಾಗ್ತದ ಆ ಪರಿಸರದಲ್ಲಿ ಏನಾಗ್ತದೆ ಬ್ಯಾಕ್ಟೀರಿಯಾಗಳು ಬದುಕಂಗಿಲ್ಲ. ಉಪ್ಪಿನಕಾಯಿ ಇದು ಉಪ್ಪಿನಕಾಯಿ ಮಾಡ್ಕೊಳ್ಳೋದನ್ನ ಉಪ್ಪಿನಕಾಯಿ ಕೆಡದಂತೆ ಏನ್ ಮಾಡೋದಪ್ಪ ಅಂದ್ರೆ ಸಂರಕ್ಷಿಸುವುದು. ನೆಕ್ಸ್ಟ್ ಶಾಖ ಮತ್ತು ತಂಪು ವಿಧಾನ, ಹಾಲು ಕಾಯಿಸುವುದು, ರೆಫ್ರಿಜರೇಟರ್ ಆಹಾರ ಕೆಡದಂತೆ ಸಂರಕ್ಷಿಸುವುದು. ಇದು ಏನಪ್ಪಾ ಅಂದ್ರ ಶಾಖ ಮತ್ತು ತಂಪು ವಿಧಾನಗಳ ಮೂಲಕ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಆಹಾರವನ್ನು ಸಂರಕ್ಷಣೆ ಮಾಡಬಹುದು. ಉದಾಹರಣೆಗೆ ಈಗ ಫ್ರಿಡ್ಜ್ ಒಳಗೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ
ಒಂದಿಷ್ಟು ಕಾಯಿಪಲ್ಲೆ ಆಗಿರ್ಬೋದು, ಒಂದಿಷ್ಟು ಹಣ್ಣುಗಳು ನೀವು ಉಡ್ತೀರಿ, ಫ್ರಿಜ್ ಒಳಗೆ ಇಟ್ರ ಅದು ಏನು ಆಗಂಗಿಲ್ಲ ಅಂತ ಹೇಳ್ತಾರೆ. ಕಾರಣ ಅದಕ್ಕೆ ಏನಪ್ಪಾ ಅಂದ್ರ ಈ ಸೂಕ್ಷ್ಮ ಜೀವಿಗಳು ಅತಿ ತಂಪಾದ ಪ್ರದೇಶಗಳಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರ ಬೆಳೆಯುದಿಲ್ಲ. ಅದೇ ರೀತಿಯಾಗಿ ಅತಿ ಶಾಖವಾದ ಪ್ರದೇಶದಲ್ಲೂ ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ಅವು ಬೆಳೆಯುದಿಲ್ಲ. ನೆಕ್ಸ್ಟ್ ನೋಡ್ರಿ, ಹಾಲು ಕೆಡದಂತೆ ಮಾಡ್ಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಹಾಲನ್ನು ಶೇಕಡ 70 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಪ್ಪಾ ಅಂದ್ರ ನಾವು ಅದನ್ನ ಕಾಸಿದ್ವು ಅಂದ್ರೆ ಎಷ್ಟು 15 ರಿಂದ 30 ನಿಮಿಷಗಳವರೆಗೆ ಕಾಸಿದ್ವು ಅಂದ್ರ ತಕ್ಷಣ ಅದನ್ನ ತಂಪುಗೊಳಿಸಿ ನಾವು ಏನಾದ್ರೂ ಶೇಖರಣೆ ಮಾಡಿ ಇಟ್ಟಿವಂದ್ರ ಅವಾಗ ಏನಾಗ್ತದಪ್ಪ ಅಂದ್ರ ಹಾಲು ಅಲ್ಲಿ ತನ್ನಲ್ಲಿ ಏನಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳ ಬೆಳೆಯುವುದನ್ನ ಏನಪ್ಪ ಅಂದ್ರ ತಡೆಗಟ್ಟುತ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರ ಹಾಲು ಯಾವ ಕಾರಣಕ್ಕೆ ಏನಪ್ಪ ಅಂದ್ರ ಕೆಡಗಾಗಿಲ್ಲ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಒಳಗೆ ಕಾಸ್ಬೇಕಂತಂದ್ರ 70 ಡಿಗ್ರಿ ಸೆಲ್ಸಿಯಸ್ ಒಳಗೆ ಏನಪ್ಪ ಅಂದ್ರ ಅದನ್ನ ಕಾಸ್ಬೇಕಂತ. ಎಷ್ಟು ನಿಮಿಷ ಕಾಸ್ಬೇಕಂದ್ರ 15 ರಿಂದ 30 ನಿಮಿಷಗಳವರೆಗೆ ಏನಪ್ಪ ಅಂದ್ರ ಅದನ್ನ ಕಾಸ್ಬೇಕಂತದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.